ಯಾಕೆ ಹೆಲ್ತ್ ವರ್ಕ್ಶಾಪ್? ನನಗೇನು ಸಿಗುತ್ತೆ? ನನಗೆಲ್ಲ ಗೊತ್ತಿದೆ, ಸಾಕಷ್ಟು ಜನಗಳಿಗೆ ಗೊತ್ತಿರುತ್ತೆ. ಡೆಫಿನೆಟ್ಲಿ ಇವತ್ತು ಗೊತ್ತಿರೋದು ಇದೆ, ಗೊತ್ತಿಲ್ದಲ್ಲಿರೋದು ಇದೆ, ಅಪ್ಗ್ರೇಡ್ ಆಗಬೇಕಾಗಿರೋದು ಇದೆ. ನಾವು ಅಪ್ಗ್ರೇಡ್ ಆಗ್ತಕ್ಕಂಥ ವಿಷಯ ಬಂದಾಗ ಸಾಕಷ್ಟು ವಿಷಯಗಳಿದೆ. ನಿಮಗೆ ಕೆಲವೊಬ್ರಿಗೆ ಕ್ವಶನ್ ಬರ್ಬೋದು, ಗೊತ್ತಿರೋದು ಸಾಕಷ್ಟಿದೆ. ಯೂಟ್ಯೂಬಲ್ಲಿ ಸಾಕಷ್ಟು ಎಷ್ಟೊಂದು ರೀಲ್ಸ್ ಬರುತ್ತೆ, ಎಷ್ಟೊಂದು ಪಾಡ್ಕಾಸ್ಟ್ ಬರುತ್ತೆ, ಎಷ್ಟೊಂದು ವಾಟ್ಸಪ್ಪಲ್ಲಿ ವಿಡಿಯೋಸ್ ಫಾರ್ವರ್ಡ್ ಆಗುತ್ತೆ, ಸಾಕಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಇವತ್ತು, ನೋ ಡೌಟ್. ಬಟ್ ಸ್ಟಿಲ್ ಇವತ್ತು ನೀವು ಏನು ಈ ಒಂದು ವರ್ಕ್ಶಾಪಿಗೆ ಬಂದಿದ್ದೀರಾ, ನಿಮಗೆ ಈ ಇನ್ವಿಟೇಷನ್ ಏನು ನಿಮಗೆ ಬಂದಿದೆ, ಇದರಲ್ಲಿ ನಿಮಗೇನು ಸಿಕ್ಬೋದು? ಜಸ್ಟ್ ಒಂದು ರಿಕ್ವೆಸ್ಟ್, ನನಗೆ ಒಂದು ಕ್ಯೂರಿಯಾಸಿಟಿ ಇಟ್ಕೊಳ್ಳಿ. ಈ ಅಂಶಗಳು ನನಗಿದು ಬೇಕಾ ಬೇಡವಾ ಅನ್ನೋ ಒಂದು ಕ್ಯೂರಿಯಾಸಿಟಿ ನೀವು ಇಟ್ಕೊಂಡು ನಂತರ ನೀವು ನಿರ್ಧಾರ ಮಾಡಿ. ಓಕೆ, ಇವತ್ತು ಇದು ಪ್ಯೂರ್ಲಿ ಇಂಟ್ರೊಡಕ್ಷನ್. ಈ ಹೆಲ್ತ್ ವರ್ಕ್ಶಾಪು ಒನ್ ಆಫ್ ದಿ ಬಿಗ್ಗೆಸ್ಟ್ ಆ್ಯಂಡ್ ನಮ್ಮ ಸಾಕಷ್ಟು ಜನಗಳಿಗೆ ಇದು ಒಂದು ಮೋರ್ ದೆನ್ 2012ಇಂದ 2012ರಿಂದ ಸಹಿತ ನಡೀತಕ್ಕಂಥದ್ದು. ಫಿಸಿಕಲ್ ನಡೀತಾ ಇತ್ತು, ಆಮೇಲೆ ಕೊರೋನಾ ಟೈಮಲ್ಲಿ ಆನ್ಲೈನ್ ನಡೀತಾ ಇತ್ತು, ಆಮೇಲೆ ಮತ್ತೆ ಇವಾಗ ಫಿಸಿಕಲ್ ಆಗಿ ಬಂದಿದ್ದೀವಿ ನಾವು. ಫಿಸಿಕಲ್ ಆ್ಯಂಡ್ ಡಿಜಿಟಲ್ ಎರಡೂ ಸಹ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ವರ್ಕ್ಶಾಪ್ ಆ್ಯಂಡ್ ತುಂಬ ಜನಗಳಿಗೆ ಅನ್ಬಿಲೀವಬಲ್ ರಿಸಲ್ಟ್ಸ್ ಕೊಟ್ಟಿರ್ತಕ್ಕಂಥದ್ದು. ಆ್ಯಂಡ್ ನನ್ನ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹೆಲ್ತ್ ವರ್ಕ್ಶಾಪ್ ಅಂತಕ್ಕಂಥದ್ರಲ್ಲಿ ಓಕೆ, ನನ್ನ ಪರಿಚಯ ನಿಮಗೆ ಪೋಸ್ಟಲ್ಲಿ ಆಲ್ರೆಡಿ ಆಗಿದೆ. ನಾನೊಬ್ಬ ಲೈಫ್ ಕೋಚ್, ಹೋಲಿಸ್ಟಿಕ್ ಲೈಫ್ ಕೋಚ್. ಒಂದು ಮೋರ್ ದೆನ್ 25+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಹೆಲ್ತ್ ಬಗ್ಗೆ, ವೆಲ್ತ್ ಬಗ್ಗೆ, ರಿಲೇಷನ್ಶಿಪ್ ಆ್ಯಂಡ್ ಹ್ಯಾಪಿನೆಸ್ ಆ್ಯಂಡ್ ಸ್ಪಿರಿಚುವಲ್ ಎಲ್ಲದರಲ್ಲೂ ಸಹಿತ ಹೋಲಿಸ್ಟಿಕ್ ಲೈಫ್, ಕಂಪ್ಲೀಟ್ ಲೈಫ್ನ ಪ್ಯಾಕೇಜ್ ಆಗಿ ಒಂದು ಕೋಚಿಂಗ್ ನಾನು ತಗೊಂಡು ಸಾಕಷ್ಟು ಜನಗಳಿಂದ ಮೆಂಟರ್ಶಿಪ್ ತಗೊಂಡು ನನ್ನ ಲೈಫಲ್ಲಿ ಅಳವಡಿಸ್ಕೊಂಡು ನಾನು ಟ್ರಾನ್ಸ್ಫಾರ್ಮೇಷನ್ ಆಗಿ ನನ್ನ ಫ್ಯಾಮಿಲಿ, ನನ್ನ ಫಸ್ಟ್ ಸರ್ಕಲ್, ಸೆಕೆಂಡ್ ಸರ್ಕಲ್, ನಮ್ಮ ಬಿಸ್ನೆಸ್ ಅಸೋಸಿಯೇಟ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಸಾಕಷ್ಟು ಬ್ರೇಕ್ ಥ್ರೂಸ್ ಆದ ನಂತರ ಇವಾಗ ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮೊದಲನೇ ಬೇಬಿ, ಈಗ ತಾನೇ ಸೋಷಿಯಲ್ ಮೀಡಿಯಾಕ್ಕೆ ಫಸ್ಟ್ ಟೈಮ್ ಬರ್ತಿರೋದು. ನನ್ನ ಲೈಫಲ್ಲಿ ಸೋಷಿಯಲ್ ಮೀಡಿಯಾದ ತುಂಬ ದೂರ ಇದ್ದೆ, ಆದರೆ ಈಗ ಟೈಮ್ ತಕ್ಕಂತೆ ಬದಲಾಗಬೇಕು, ಅಪ್ಗ್ರೇಡ್ ಆಗಬೇಕು ಅಂತ ಬಂದಿದ್ದೀನಿ. ಓಕೆ, ಹಾಗಾಗಿ ಇವಾಗ ಈ ಹೆಲ್ತ್ ವರ್ಕ್ಶಾಪ್ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ನಾನು ನಿಮಗೆ ಮಾಡಿಕೊಡ್ತೀನಿ. ಈ ಹೆಲ್ತ್ ವರ್ಕ್ಶಾಪಲ್ಲಿ ನಿಮಗೇನು ಸಿಗುತ್ತೆ? ಈ ಹೆಲ್ತ್ ವರ್ಕ್ಶಾಪ್ ನನ್ನ ಹೆಲ್ತ್ ಬಗ್ಗೆ ಏನು ಎಕ್ಸ್ಟ್ರಾ ಕೇರ್ ತಗೊಳುತ್ತೆ, ಏನು ಎಕ್ಸ್ಟ್ರಾ ನನಗೆ ಸಿಕ್ಕಬಹುದು, ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಈಗ ನೀವು ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ. ನೀವು ಇವಾಗ ನಾನು ಒಂದು PPT ಮಾಡ್ತಾ ಹೋಗ್ತೀನಿ, ಆ PPTನಲ್ಲಿ ನಿಮಗೆ ಒಂದೊಂದೊಂದು ಪಾಯಿಂಟ್ಸ್ ಬರುತ್ತೆ. ಈ ಹೆಲ್ತ್ ವರ್ಕ್ಶಾಪು ನನಗೆ ಬೇಕಾ ಬೇಡವಾ? ದಟ್ಸ್ ಫೈನ್. ಬೇಕು ಅನ್ನೋದು ಫೈನ್, ಬೇಡ ಆದರೂ ಓಕೆ, ಅಥವಾ ಮೇ ಬಿ ಲೇಟರ್, ದಟ್ ಇಸ್ ಆಲ್ಸೋ ಫೈನ್. ಬಟ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಪ್ಲೀಸ್ ಕಂಪ್ಲೀಟ್ ಆಗಿ ಫುಲ್ ಈ ಸೆಷನ್ ಅಟೆಂಡ್ ಮಾಡಿ. ಇಲ್ಲಿ ಇವಾಗ ನಿಮಗೆ ಏನೇನು ಕಂಟೆಂಟ್ ಇದೆ, ಈ ನಮ್ಮ ಹೆಲ್ತ್ ವರ್ಕ್ಶಾಪಲ್ಲಿ ಏನೇನು ಸಿಗುತ್ತೆ ಅದನ್ನು ಹೇಳ್ಕೊಡ್ತೀವಿ. ಬಿಕಾಸ್ ಇವತ್ತು ಹೆಲ್ತಿನ ಬಗ್ಗೆ ಏನು ತಿಳ್ಕೋಬೇಕಾಗಿದೆ, ಈ ಎಲ್ಲ ಟಾಪಿಕ್ಸ್ ನನಗೆ ಬೇಕಾ ಅಂತ ತಿಳ್ಕೊಂಡು ನಂತರ ನೀವು ಡಿಸೈಡ್ ಮಾಡ್ತೀರಾ ನೀವು ಅದನ್ನು ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಓಕೆ, ಇದಾದಮೇಲೆ ನಿಮಗೆ ಇಲ್ಲಿ ಕೆಲವೊಬ್ರದ್ದು ಎಕ್ಸ್ಪೀರಿಯನ್ಸ್ ಶೇರಿಂಗ್ ತಗೊಳ್ತೀನಿ. ಯಾರೆಲ್ಲ ಹೆಲ್ತ್ ವರ್ಕ್ಶಾಪಿಂದ ಸಾವಿರಾರು ಜನ ಬೆನಿಫಿಟ್ ಮಾಡ್ಕೊಂಡಿರ್ತಾರೆ, ಆದರೆ ಟೈಮ್ ಶಾರ್ಟೇಜಿಂದ ಕೆಲವೊಬ್ರು ನಾನು ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ. ಆ ನಂತರ ನೀವು ಹೇಗೆ ಭಾಗವಹಿಸ್ಬೋದು ಇದರಲ್ಲಿ ಅನ್ನೋದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಓಕೆ ಫೈನ್. ಇವಾಗ ಒಂದು ಸ್ಕ್ರೀನ್ ಶೇರ್ ಮಾಡೋಣ ನಿಮಗೆ. ಓಕೆ, ಎಸ್ ಫ್ರೆಂಡ್ಸ್, ಇವಾಗ ನೋಡೋಣ ನಮ್ಮ ಈ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಏನೇನು ಸಿಗುತ್ತೆ ಅಂತ. ಏನೇನು ವಿಷಯ ನಿಮಗೆ, ಯಾವ್ಯಾವ ಟಾಪಿಕ್ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಕವರ್ ಆಗುತ್ತೆ, ಈ ಎಲ್ಲಾ ಟಾಪಿಕ್, ಈ ಜ್ಞಾನನ ನೀವು ತಿಳ್ಕೊಂಡ್ರೆ ನಿಮಗೆ ಏನೆಲ್ಲ ಉಪಯೋಗ ಆಗ್ಬೋದು, ನಿಮ್ಮ ಹೆಲ್ತ್ ನ ಕಾಪಾಡ್ಕೊಳ್ಳೋಕೆ ಏನೆಲ್ಲ ಸಿಗುತ್ತೆ ಅಂತ ನೋಡೋಣ. ಎಸ್, ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ನಮ್ಮ ಈ ಒಂದು ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಯಾವ್ಯಾವ ಟಾಪಿಕ್ ಇದೆ, ನಿಮಗೆ ಯಾವುದು ಉಪಯೋಗ ಅನ್ಸುತ್ತೆ, ನಿಮಗೆ ಇದರಲ್ಲಿ ಯಾವ್ದು ಉಪಯೋಗ ಆಗುತ್ತೆ ಅದನ್ನ ಟಿಕ್ ಮಾಡಿ. ಉಪಯೋಗ ಆಗ್ಲ್ವಾ, ಇಟ್ಸ್ ಫೈನ್. ಓಕೆ, ಎಲ್ಲರಿಗೂ ಎಲ್ಲದೂ ಓಕೆ ಆಗಬೇಕು ಅಂತಿಲ್ಲ, ಬಟ್ ಮ್ಯಾಕ್ಸಿಮಮ್ ನಿಮ್ಗೆ ಉಪಯೋಗ ಆಗುತ್ತೆ ಅನ್ಕೊಂಡಿದ್ದೀನಿ. ಎಸ್, ಇವಾಗ ನೋಡ್ತಾ ಹೋಗೋಣ ಒಂದೊಂದೇ ಟಾಪಿಕ್. ಎಸ್, ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್, ನಮ್ಮ ಸಿಸ್ಟಮ್ ಕಡೆಯಿಂದ ಇದೊಂದು ಬಿಗ್ಗೆಸ್ಟ್ ಗಿಫ್ಟ್ ನಿಮಗೆ. ಓಕೆ, ಇವತ್ತೇನ್ ನೋಡ್ತಿದ್ದೀರಾ ಒಂದು ಹಾರ್ಟ್, ದಿಸ್ ಇಸ್ ದ ಬಿಗ್ಗೆಸ್ಟ್ ಗಿಫ್ಟ್ ಫ್ರಮ್ ಅವರ್ ಸೈಡ್. ನಿಮಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟ್, ಅಂಡ್ ನಿಮ್ಗೆ ಯಾರೆಲ್ಲ ಇಲ್ಲಿ ಇನ್ವೈಟ್ ಮಾಡಿದ್ದಾರೆ ಅವರು ಸಹ ನಿಮಗೆ ಒಂದು ಈ ಗಿಫ್ಟ್ ಕೊಡಬೇಕು ಅಂತ ಕರೆಸಿದ್ದಾರೆ. ಬಿಕಾಸ್ ಹೆಲ್ತ್ ಇಸ್ ದ ಬಿಗ್ಗೆಸ್ಟ್ ಗಿಫ್ಟ್. ಇವತ್ತು ಹೆಲ್ತಿ ಆಗಿದ್ರೆ ನಾನು ಇವತ್ತು ಅದೇ ಒಂದು ದೊಡ್ಡ ಅದೃಷ್ಟ ಅಂತ ಹೇಳ್ತೀವಿ ನಾವು, ಕರೆಕ್ಟ್? ಹಾಗಾಗಿ ಈಗ ನೋಡೋಣ ಮುಂದೆ ಏನು ಅಂತ. ವೆರಿ ವೆರಿ ಇಂಪಾರ್ಟೆಂಟ್. ಯಾರಿಗೆ ಈಗ ಹೆಲ್ತ್ ವರ್ಕ್ಶಾಪ್, ಯಾಕೆ ಹೆಲ್ತ್ ವರ್ಕ್ಶಾಪಿಗೆ ಬರ್ಬೇಕು ನಾನು? ಈ ಹೆಲ್ತ್ ವರ್ಕ್ಶಾಪ್ ನನಗೆ ಬೇಕಾ? ಯಾರಿಗೆ ಬೇಕು, ಯಾರಿಗೆ ಬೇಡ? ದ ವೆರಿ ವೆರಿ ಇಂಪಾರ್ಟೆಂಟ್. ಈ ಹೆಲ್ತ್ ವರ್ಕ್ಶಾಪ್ ಯಾರಿಗೆ ಅಂದ್ರೆ
ತನ್ನನ್ನು ತಾನು ಪ್ರೀತಿಸುವವರಿಗೆ ಮಾತ್ರ. ಯಾರು ತಮ್ಮನ್ನು ತಾವು ಪ್ರೀತಿಸ್ಕೊಳ್ತಾರೋ ಅವ್ರಿಗೆ ಮಾತ್ರ ಫ್ರೆಂಡ್ಸ್. ನೀವು ಪ್ರೀತಿಸ್ಕೊಳ್ತಿದ್ದೀರಾ? ನಿಮ್ಮನ್ನ ನಿಜವಾಗ್ಲೂ ಪ್ರೀತಿಸ್ಕೊಳ್ತಿದ್ದೀರಾ? ಎಲ್ರು ಚೆಕ್ ಮಾಡಿ. ಯಾರೆಲ್ಲ ಫ್ಯಾಮಿಲಿಯಲ್ಲಿ ಇದ್ದೀರಾ, ನನಗಿನ್ನ ಜಾಸ್ತಿ ನನ್ನ ಫ್ಯಾಮಿಲಿ ಮೇಲೆ ಎಕ್ಸ್ಟ್ರಾ ಪ್ರೀತಿ ಇದೆ. ಹೆಣ್ಮಕ್ಳು ನನ್ಗಿನ್ನ ಜಾಸ್ತಿ ಗಂಡ ಚೆನ್ನಾಗಿರ್ಬೇಕು, ಮಕ್ಳು ಚೆನ್ನಾಗಿರ್ಬೇಕು, ಮನೆಯವರೆಲ್ಲ ಚೆನ್ನಾಗಿರ್ಬೇಕು ಅನ್ಕೊಂಡು ಅವ್ರು ಕೇರ್ ಮಾಡ್ತಿದ್ವಿ. ಗಂಡ್ ಮಕ್ಳು ದುಡಿಮೆ ಮಕ್ಳಿಗೋಸ್ಕರ, ಹೆಂಡತಿಗೋಸ್ಕರ ದುಡಿಮೆ ಅಂದ್ಬಿಟ್ಟು ನನ್ನ ಬಗ್ಗೆ ನಾನು ಕೇರ್ ತಗೊಳ್ತಿದ್ದೀನ? ನನ್ನನ್ನು ನಾನು ನಿಜವಾಗ್ಲೂ ಪ್ರೀತಿಸ್ಕೊಂಡ್ರೆ ಅಂಥವ್ರಿಗೆ ಮಾತ್ರ ಈ ಆರೋಗ್ಯನ ಕಾಪಾಡ್ಕೊಳಕ್ ಆಗೋದು ಫ್ರೆಂಡ್ಸ್. ನಾನು ಬೇರೆಯವ್ರಿಗೋಸ್ಕರ ದುಡಿತಾ ಇದ್ದೀನಿ, ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ, ಆದ್ರೆ ನನಗೆ ನಾನು ಆರೋಗ್ಯ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ, ನನ್ನನ್ನು ನಾನು ಪ್ರೀತಿಸ್ಕೊಳ್ಳಿಲ್ಲ ಅಂದ್ರೆ, ನನ್ನನ್ನು ನಾನು ಪ್ರೀತಿಸ್ಕೊಂಡ್ರೆ ಮಾತ್ರ ನಾನು ಇನ್ನೊಬ್ರನ್ನ ಪ್ರೀತಿಸಕ್ಕಾಗತ್ತೆ. ಅವ್ರಿಗೆ ನಾನು ಏನು ಸೇವೆ ಮಾಡ್ಬೇಕೋ ಮಾಡಕ್ಕಾಗತ್ತೆ ಫ್ರೆಂಡ್ಸ್. ನಾನೇ ಆರೋಗ್ಯವಾಗಿಲ್ಲ, ನಾನೇ ಎಲ್ಲಾದ್ರೂ ನಾನು ಹಾಸ್ಪಿಟ್ಲಿಗೆ ಹೋದೆ ಅಂದ್ರೆ, ನಾನೇ ಇಲ್ಲ ಅಂದ್ರೆ ನನ್ನವ್ರನ್ನ ನೋಡ್ಕೊಳ್ಳೋರು ಯಾರು? ಎಸ್ ಆರ್ ನೋ? ಹಾಗಾಗಿ ಈ ಕಾರ್ಯಕ್ರಮ ಇದು ಪ್ಯೂರ್ಲಿ ತಮ್ಮನ್ನ ತಾವು ಪ್ರೀತಿಸೋರಿಗೆ ಮಾತ್ರ ಫ್ರೆಂಡ್ಸ್. ಓಕೆ, ಈಗ ನೋಡೋಣ ನೆಕ್ಸ್ಟ್. ನಮಗೊಂದು ಸೆಂಟೆನ್ಸ್ ಗೊತ್ತಿದೆ ಎಲ್ಲರಿಗೂ, ಆರೋಗ್ಯವೇ ಎಲ್ರಿಗೂ ಗೊತ್ತಿರೋದೇನೋ, ಆರೋಗ್ಯವೇ ಭಾಗ್ಯ ಅಂತ. ಕರೆಕ್ಟ್. ಆದ್ರೆ ಇಲ್ಲಿ ನೋಡೋಣ, ನಮ್ದು ಈ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಒಂದು ಅಪ್ಗ್ರೇಡೆಡ್ ಸೆಂಟೆನ್ಸ್. ಆರೋಗ್ಯವೇ ಭಾಗ್ಯ ಅಲ್ಲ, ಆರೋಗ್ಯವೇ ಮಹಾಭಾಗ್ಯ ಅಂತ. ಓಕೆ, ಭಾಗ್ಯ ಅಂತ ಗೊತ್ತು ನಮಗೆ, ಆದ್ರೆ ಮಹಾಭಾಗ್ಯ ಅಂದ್ರೆ ಏನು ಗೊತ್ತಿತ್ತಾ? ಯೋಚನೆ ಮಾಡಿದ್ವಿ, ಯಾರು ಈ ವರ್ಡ್ ಕೇಳಿದ್ವಿ ಫಸ್ಟ್ ಟೈಮ್ ಅನಿಸ್ತಿದೆಯಲ್ವಾ? ಎಸ್, ಈಗ ನೋಡೋಣ. ಹಂಗಂದ್ರೆ ಮಹಾಭಾಗ್ಯ ಅಂದ್ರೆ ಏನು? ಭಾಗ್ಯ ಅಂದ್ರೆ ಅಂಡ್ ಮಹಾಭಾಗ್ಯ ಅಂದ್ರೆ, ಭಾಗ್ಯ ಅಂದ್ರೆ ಕಾಯಿಲೆ ಆಗಿ ಹಾಸ್ಪಿಟ್ಲಿಗೆ ಹೋಗಿ ವಾಸಿ ಆದ್ರೆ ಅದು ಭಾಗ್ಯ. ರೋಗಗಳೇ ಬರ್ದಲೇ ಇದ್ರೆ ಅದು ಮಹಾಭಾಗ್ಯ. ಮಹಾಭಾಗ್ಯ ಅಂದ್ರೆ ಯಾವುದೇ ರೋಗಗಳು ಬರ್ದಲೆ ನಾನು ಆರೋಗ್ಯವಾಗಿರ್ತೀನಲ್ವಾ, ಅದಕ್ಕಿಂತ ಬೆಸ್ಟ್ ಮಹಾಭಾಗ್ಯ ಇನ್ನೊಂದಿಲ್ಲ ಫ್ರೆಂಡ್ಸ್. ಓಕೆ, ಹಾಗಾಗಿ ಈ ಕಾರ್ಯಕ್ರಮ ಇರೋದೇನೆ ಕಾಯಿಲೆ ಬಂದು ವಾಸಿ ಮಾಡ್ಕೊಳಕ್ಕಲ್ಲ, ಕಾಯಿಲೆ ಬರ್ದಲೇನೆ ಕಾಪಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೇನೆ ಈ ಕಾರ್ಯಕ್ರಮ ಡಿಸೈನ್ ಆಗಿರೋದು ಫ್ರೆಂಡ್ಸ್. ಹಾಗಾಗಿ ಈ ತರ ಜೀವನ ನಿಮಗೆ ಬೇಕಾ? ನೀವು ಅದನ್ನ ಚೆಕ್ ಮಾಡಿ. ಹಾಗೆ ಈ ರೀತಿ ನೀವಿಂದ ಯೋಚನೆ ಮಾಡಿದ್ರ? ಆರೋಗ್ಯವಾಗಿ ಇರಬೇಕು, ಕಾಯಿಲೆಗಳೇ ಬರ್ದಂಗೆ ಇರಬೇಕು ಅಂತ ಯೋಚನೆ ಮಾಡಿದ್ಯಾ? ಏನ್ ಬಂದ್ಮೇಲೆ ನೋಡ್ಕೊಳ್ಳೋಣ, ಹೆಂಗಿದ್ರು ಮುಂದೆ ಬರುತ್ತೆ, ಈಗ ಚೆನ್ನಾಗಿ ತಿನ್ನೋಣ, ಏನೋ ಈ ತರ ಮುಂದೆ ಬರೋದು ಗ್ಯಾರಂಟಿ ಕಾಯಿಲೆ ಅಂತ ಇದೆ. ಆದ್ರೆ ಕಾಯಿಲೆಗಳೇ ಬರ್ದೇ ಇರಂಗ್ ನೋಡ್ಕೊಳ್ಳೋದು ಹೇಗೆ? ಅದಕ್ಕೆ ಬೇಕಾಗಿರ್ತಕ್ಕಂಥ ಟೂಲ್ಸ್ ಅಂಡ್ ಸ್ಕಿಲ್ಸ್ ಅದು ಈ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆ ಓಕೆ, ಈಗ ನೆಕ್ಸ್ಟ್ ನೋಡೋಣ ಮುಂದಿನ ಒಂದು ಅಂಶ ಏನ್ ಸಿಗುತ್ತೆ ಅಂತ. ಓಕೆ, ಈಗ ರೋಗಗಳು ಬಾರದಂತೆ ತಡೆಯೋದು ಹೇಗೆ ಅಂತ ತಿಳಿಬೇಕಾ? ನಮಗೆ ಗೊತ್ತಾಯ್ತು ರೋಗ ಬರ್ದಲೇ ಇದ್ರೆ ಮಹಾಭಾಗ್ಯ ಅಂತ. ಆದ್ರೆ ಇದುವರೆಗೆ ಏನಾಗಿದೆ, ನಮಗೆ ಕಾಯಿಲೆ ಬಂದ್ಮೇಲೆ ಯಾವ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಗೊತ್ತಿದೆ. ಆದ್ರೆ ನಮ್ಮೆಲ್ರಿಗೂ ಗೊತ್ತಿದ್ಯಾ ಕಾಯಿಲೆ ಬರೋಕ್ಕಿಂತ ಮೊದಲೇನೆ ನಾನು ಹೇಗೆ ಅವನ್ನ ಪ್ರೊಟೆಕ್ಟ್ ಮಾಡ್ಬೇಕು, ಹೇಗೆ ಅವನನ್ನ ದೂರ ಇಡಬೇಕು, ಅದನ್ನ ಬರ್ದಂಗೆ ನಾನು ಕಾಪಾಡ್ಕೊಂಡ್ಬಿಟ್ರೆ ಅದು ಮಹಾಭಾಗ್ಯ ಅಲ್ವಾ? ಆ ಮಹಾಭಾಗ್ಯ ನಿಮಗೆ ಬೇಕಾ? ನೀವು ಯೋಚನೆ ಮಾಡಿ. ಓಕೆ, ಹಾಗೆ ನೆಕ್ಸ್ಟ್ ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಹಾಸ್ಪಿಟ್ಲಿಗೆ ಹೋದ್ರೆ, ಓಕೆ, ಚೆಕ್ ಮಾಡಕ್ ಹೋದಾಗ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಎರಡು ಟೆನ್ಷನ್. ಫಸ್ಟ್ ಏನ್ ಕಾಯಿಲೆ ಇದೆ ಅಂತ ಅದೊಂದು ಭಯ ಆಗ್ತಿರುತ್ತೆ ರಿಪೋರ್ಟ್ ಬಂದಾಗ. ನೆಕ್ಸ್ಟ್ ಇನ್ನೊಂದು, ಆ ಕಾಯಿಲೆಗೆ ಟ್ರೀಟ್ಮೆಂಟ್ಗೆ ಎಷ್ಟು ಹಣ ಖರ್ಚು ಮಾಡ್ಬೇಕು ಅಂತ. ಎಷ್ಟೊಂದು ಲಕ್ಷಾಂತರ ರೂಪಾಯಿ ಇವತ್ತು ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತೀವಿ ನಾವು. ಎಸ್ ಆರ್ ನೋ? ಅದೆಲ್ಲದ ಉಳಿತಾಯ ಮಾಡ್ಬೇಕು ಅಂತ ನಾವು ಅಡ್ವಾನ್ಸ್ ಪ್ಲಾನ್ ಮಾಡ್ಬೋದು. ಹಾಸ್ಪಿಟ್ಲಿಗೆ ಹೋಗದಲ್ಲೇ ಇದ್ರೆ ಅವೆಲ್ಲ ಉಳಿತಾಯ ಆಗುತ್ತೆ. ಅಂತ ಒಂದು ಅವಕಾಶ ಇವತ್ತು ಈ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಹಾಗೆ ಈಗ ನೋಡೋಣ ಯಾವುದು ಬಹಳ ಮುಖ್ಯ. ಇದೊಂದು ಸೀರಿಯಸ್ ಆಗಿ ಯೋಚನೆ ಮಾಡಿ, ಈ ಹೆಲ್ತ್ ವರ್ಕ್ಶಾಪ್ ನಿಮ್ಗೆ ಬೇಕೋ ಬೇಡೋ ಅನ್ನೋದು ಅರಿವಾಗುತ್ತೆ ಫ್ರೆಂಡ್ಸ್. ಯಾವುದು ಮುಖ್ಯ? ಓಕೆ, ದ ಫಸ್ಟ್ ಒನ್, ಸಂಪಾದಿಸಿದ ಹಣನ ಆರೋಗ್ಯನ ಕಾಪಾಡ್ಕೊಳಕ್ ಖರ್ಚು ಮಾಡೋದಾ? ಇವತ್ತೇನಾಗ್ತಿದೆ, ಸಂಪಾದಿಸ್ತಿದೀವಿ, ಚೆನ್ನಾಗಿ ಸಂಪಾದಿಸ್ತಿದೀವಿ, ಏನಕ್ಕೆ? ಮುಂದೊಂದ್ ದಿವಸ ಅದು ಅನಾರೋಗ್ಯಕ್ಕೆ ಹೋಗಿ ಅಲ್ಲಿ ನಾನು ಖರ್ಚು ಮಾಡ್ತಾ ಇದ್ದೀನಿ ಆರೋಗ್ಯನ ಕಾಪಾಡ್ಕೊಳ್ಳಕ್ಕೆ. ಅಥವಾ ಈಗ ಹೇಳಿ, ಉತ್ತಮ ಸಾಧನೆ ಮಾಡ್ಬೇಕಾಗಿರೋದು ಸಂಪಾದನೆ ಮಾಡೋದಕ್ಕೆ ನಾನು ನನ್ನ ಆರೋಗ್ಯನ ಕಾಪಾಡ್ಕೊಳ್ಳೋದು. ಈಗ ಯೋಚನೆ ಮಾಡಿದೀನ? ನಾನು ಎಷ್ಟೋ ಕಡೆ ಬ್ಯುಸಿ ಆಗ್ಬಿಟ್ಟಿದ್ದೀನಿ, ಫುಲ್ ಬ್ಯುಸಿ, ಆರೋಗ್ಯನ ಕಾಪಾಡ್ಕೊಳಕ್ ಆಗದಿರೋಷ್ಟು ಬ್ಯುಸಿ ಆಗಿದ್ದೀನಿ. ಆದ್ರೆ ಒಂದ್ ದಿವಸ ಆ ಬ್ಯುಸಿ ಕಾರಣನೇ ನಾನು ಆರೋಗ್ಯನ ಕಳ್ಕೊಳ್ತೀನಿ. ಆ ಬ್ಯುಸಿ ಆಗಿದ್ದು ಏನು ಸಂಪಾದನೆ ಮಾಡ್ತೀನಲ್ವಾ, ಅಷ್ಟೂ ಹಣನ ಮತ್ತೆ ಅದು ಆರೋಗ್ಯನ ಗಳಿಸ್ಕೊಳಕ್ ನಾನು ಖರ್ಚು ಮಾಡ್ಬೇಕಾಗುತ್ತೆ. ಎಸ್ ಆರ್ನು? ಇವತ್ತು ಆತರ ಎಷ್ಟೋ ಜನಗಳ ಲೈಫ್ ನಡೀತಿಲ್ವಾ? ಈ ಯೋಚನೆ ನಾನು ಮಾಡಿದ್ದೀನ? ನೀವು ಯೋಚನೆ ಮಾಡಿ. ನಿಮ್ಮ ಸಂಪಾದನೆಗೆ ಆರೋಗ್ಯ ಸಪೋರ್ಟ್ ಮಾಡ್ಬೇಕಾ, ಅಥವಾ ನೀವು ಸಂಪಾದಿಸಿರೋ ದುಡ್ಡೆಲ್ಲ ಆರೋಗ್ಯನ ಗಳಿಸೋಕೆ ಮತ್ತೆ ನಾನು ಅದನ್ನ ಇನ್ವೆಸ್ಟ್ ಮಾಡ್ಬೇಕಾ? ಅದಕ್ಕೆ ಈ ಕಾರ್ಯಕ್ರಮ ಫ್ರೆಂಡ್ಸ್. ಓಕೆ, ಹಾಗೆ ನೆಕ್ಸ್ಟ್ ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್. ಹೇಗೆ ನಾನು ರೋಗನ ಬರ್ದಂಗೆ ತಡಿತೀನಿ? ಅದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ನಾವು ರೂಟ್ ಕಾಸ್ ಅಂತ ಹೇಳ್ತೀವಿ. ಮೂಲ ಕಾರಣ, ರೋಗಗಳು ನಿಜವಾಗ್ಲೂ ಹೇಗೆ ಬರ್ತಿದೆ, ಯಾವ ರೂಟ್ ಕಾಸ್, ಯಾವ ಮೂಲ ಕಾರಣ ಅದನ್ನ ತಿಳ್ಕೊಂಡ್ಬಿಟ್ರೆ, ಆ ಕಾಯಿಲೆ ಎಲ್ಲಿಂದ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ರೆ ಅರ್ಧ
ಸೊಲ್ಯೂಷನ್ ಸಿಕ್ಬಿಡುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ನೋಡ್ತೀರಾ, ಮೂಲವಾಗಿ ಕಾರಣ ತಿಳ್ಕೊಂಡ್ಬಿಟ್ರೆ ಅದಕ್ಕೆ ಸೊಲ್ಯೂಷನ್ ಹೇಗೆ ಅಂತ ಈಸಿಯಾಗಿ ಕಂಡುಹಿಡಿತೀರಾ. ಇಲ್ಲಿ ನಿಮಗೆ ಆ ಕಾರಣ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ನಾವೆಲ್ಲ 2021 ಅಲ್ಲಿ ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಕರೆಕ್ಟ್? ತುಂಬಾ ಜನ ಸತ್ತೋದ್ರು, ಎಲ್ಲರೂ ಹೇಳಿದ್ವಿ ನಾವು ಕೊರೋನಾದಿಂದ ಸತ್ರು. ಓಕೆ, ನಿಜವಾಗ್ಲೂ ಹೇಳಿ, ಅವಾಗೆಲ್ಲ ಸತ್ತಿರೋರು ಕೊರೋನಾದಿಂದ ಬಂದ್ ಸತ್ರ? ಕೊರೋನಾ ಬಂದರೆ ಎಲ್ಲರೂ ಸಾಯ್ಬೇಕಿತ್ತಲ್ಲ? ಆಗಿದ್ರೆ ಕೊರೋನಾ ಬಂದರೆ ಎಲ್ಲರೂ ಯಾಕೆ ಸಾಯ್ಲಿಲ್ಲ? ಯಾಕೆ ಕೆಲವೊಬ್ರು ಮಾತ್ರ ಸತ್ರು? ಇದಕ್ಕೆ ನಾವು ಅನ್ಕೊಂಡಿದೀವಿ ಒಂದು ಕೊರೋನಾದಿಂದ ಅಂತ, ಆದ್ರೆ ಈ ವರ್ಕ್ಶಾಪ್ ಅಲ್ಲಿ 2 ಮೇಜರ್ ಕಾರಣ ಸಿಗುತ್ತೆ ನಿಮಗೆ. ಕೊರೋನಾದಿಂದ ಅಲ್ಲ, ಇನ್ನ 2 ಇಂಪಾರ್ಟೆಂಟ್ ಕಾರಣ ಇದೆ. ಆ ತರ ಮುಂದೆ ಯಾವುದೇ ಒಂದು ಪ್ಯಾಂಡಮಿಕ್ ಬಂದ್ರು ಸಹಿತ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ಆ ವರ್ಕ್ಶಾಪ್ ಅಲ್ಲಿ ಸಹಿತ. ಓಕೆ, ಹಾಗೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಆರೋಗ್ಯ ಅಂದ್ರೆ ಏನು ಅನ್ಕೊಂಡಿದ್ದೀನಿ ನಾವು? ನಿಜವಾದ ಆರೋಗ್ಯ ಅಂದ್ರೆ ಏನು, ಸಂಪೂರ್ಣವಾದ ಆರೋಗ್ಯ ಅಂದ್ರೆ ಏನು, ಅದು ಇವಿಗೆ ಈ ವರ್ಕ್ಶಾಪ್ ಅಲ್ಲಿ ಸಿಗುತ್ತೆ. ಎಕ್ಸಾಕ್ಟ್ಲಿ ಆರೋಗ್ಯ ಅಂದ್ರೆ ಏನು, ಯಾವುದಕ್ಕೆ ನಾನು ಆರೋಗ್ಯವಾದ ಜೀವನ ಅಂತೀವಿ, ಇದು ಸಂಪೂರ್ಣವಾದ ಆರೋಗ್ಯ ಅಂತ ಹೇಳ್ತೀವಿ. ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತೀನಿ, ಅದು ಸಂಪೂರ್ಣವಾಗಿದೆಯಾ, ಕಂಪ್ಲೀಟ್ ಆಗಿದೆಯಾ, ಅದು ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ. ಹಾಗೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಆರೋಗ್ಯದ ವಿಷಯದಲ್ಲಿ ನಾವು ಸಾಮಾನ್ಯವಾಗಿ ಹೇಳ್ತಕ್ಕಂಥ ಕಾರಣಗಳು, ಸಾಕಷ್ಟು ಕಾರಣ ಕೊಡ್ತಿರ್ತೀವಿ ಆರೋಗ್ಯ ಕಾಪಾಡ್ಕೊಳ್ಳೋ ವಿಷಯದಲ್ಲಿ. ಅದು ಯಾವ ಕಾರಣ, ಅದೇನು, ಅದು ನೀವು ಕೊಡ್ತಾ ಇರೋದು ಸರಿಯಾದ ಕಾರಣನ, ಅದು ನಿಮಗೆ ಉಪಯೋಗ ಆಗ್ತಿದ್ಯಾ, ಇದೆಲ್ಲದೂ ಸಹಿತ ಗೊತ್ತಾಗುತ್ತೆ. ಈ ಅಂಶಗಳು ನೀವು ಹೊಸದಾಗಿ ನೋಡ್ತೀರಾ. ಓಕೆ, ನೆಕ್ಸ್ಟ್ ಅತ್ಯುತ್ತಮ ಆರೋಗ್ಯದ ಮಂತ್ರಗಳು ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟು. ಅದ್ಭುತವಾಗಿರ್ತಕ್ಕಂಥ ಮಂತ್ರಗಳು, ಜಪ ಮಾಡೋದಲ್ಲ, ನಾನು ಪ್ರತಿನಿತ್ಯ ಪಾಲನೆ ಮಾಡ್ತಕ್ಕಂಥ ಕೆಲವೊಂದು ಮಂತ್ರಗಳಿದೆ. ಆ ಮಂತ್ರಗಳನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಆರೋಗ್ಯವೇ ಮಹಾಭಾಗ್ಯ ಅಂತ ಏನ್ ಹೇಳಿದೆ, ಅದು ನಿಮಗೆ ಸಿಗುತ್ತೆ. ಕಂಪ್ಲೀಟ್ ಆಗಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕೆ ಕೆಲವು ಮಂತ್ರಗಳಿದೆ, ಆ ಮಂತ್ರಗಳು ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಓಕೆ, ಹಾಗೆ ವೆರಿ ಇಂಪಾರ್ಟೆಂಟ್, ಇವತ್ತು ಇಂಡಿಯಾದಲ್ಲಿ ಏನೆಲ್ಲ ಕಾಯಿಲೆಗಳ ಪರಿಸ್ಥಿತಿ ಇದೆ, ಯಾಕೆಂದ್ರೆ ನಾವು ಇವತ್ತು ಜೀವಿಸ್ತಾ ಇರೋದು ಇಂಡಿಯಾದಲ್ಲೇ. ಓಕೆ, ನಮ್ಮ ಸುತ್ತಮುತ್ತಲು ನಮ್ಮ ಇಂಡಿಯಾದಲ್ಲಿ ಏನೇನು ಕಾಯಿಲೆಗಳು ಬರ್ತಾ ಇದೆ, ಎಲ್ಲರಿಗೂ ಏನು ಬರ್ತಾ ಇದೆ, ನನಗೆ ಬರೋದು ಗ್ಯಾರಂಟಿ ಎಸ್ ಆರ್ ನೋ? ಅದು ಒಂದಲ್ಲ ಒಂದಿನ ಅದು ಬರುತ್ತೆ, ಅದಕ್ಕೆ ನಮಗೆ ಅರಿವಿರಬೇಕು ಯಾವ್ದು ಬರ್ತಿದೆ, ಅದಕ್ಕೆ ನಾನೇನ್ ಮಾಡ್ಬೇಕು, ನಾನೇನ್ ಪ್ರಿವೆನ್ಷನ್ ಮಾಡ್ಕೋಬೇಕು, ಅದು ಸಹಿತ ಕಂಪ್ಲೀಟ್ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಹಾಗೆ ನೆಕ್ಸ್ಟ್, ಇವತ್ತೆಲ್ಲರೂ ಏನ್ ಮಾಡ್ತೀವಿ, ಕಾಯಿಲೆ ಬರ್ತಿದ್ದಂಗೆ ಟಕ್ ಅಂತ ಹೋಗ್ತೀವಿ ಮೆಡಿಕಲ್ ಸ್ಟೋರ್ಗೆ, ಅಥವಾ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಿದ ತಕ್ಷಣ ತಗೊಂಡ್ಬಂದಿರ್ತೀವಿ. ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ಮೇಲೆ ಕಂಪ್ಲೀಟ್ ಇರೋದೇ ಮೆಡಿಸಿನ್ಸ್. ಆ ಮೆಡಿಸಿನ್ಸ್ಗಳು ಏನ್ ತಗೊಳ್ತಾ ಇದೀವಿ, ಓಕೆ, ಚೆನ್ನಾಗಿ ಸ್ವೀಟ್ ತಿಂದ್ಬಿಡೋದು, ಆಮೇಲೆ ಇಂಜೆಕ್ಷನ್ ಚುಚ್ಕೊಳ್ಳೋದು ಅಥವಾ ಮೆಡಿಸಿನ್ ತಗೊಳ್ಳೋದು. ನಮಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ ಇದನ್ನ ತಗೋಬಾರ್ದು ಅಂತ, ಏನ್ ಮೆಡಿಸಿನ್ ಇದೆಯಲ್ಲ ತಗೊಂಡ್ರಾಯ್ತು ಅಂತ ನಾವು ನಮ್ಮ ರೆಗ್ಯುಲರ್ ರುಟೀನ್ಸ್ ನ ಕಂಟಿನ್ಯೂ ಮಾಡ್ತಿರ್ತೀವಿ. ಆದ್ರೆ ಮೆಡಿಸನ್ ಇಂದ ಏನ್ ಎಫೆಕ್ಟ್ ಆಗುತ್ತೆ, ಮೆಡಿಸನ್ ಉಪಯೋಗದ ಜೊತೆಗೆ ಸೈಡ್ ಎಫೆಕ್ಟ್ ಏನಿದೆ, ಆ ಕಂಪ್ಲೀಟ್ ಸೈಡ್ ಎಫೆಕ್ಟ್ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಹಾಗೆ ವೆರಿ ಇಂಪಾರ್ಟೆಂಟ್, ಇಂಗ್ಲಿಷ್ ಮೆಡಿಸಿನ್ ಇಲ್ದಲೆ ನಾನು ಜೀವಿಸ್ಬೋದಾ, ಆ ಯೋಚನೆ ನನಗಿದ್ಯಾ, ನಾನು ಹಂಗೆ ಜೀವಿಸ್ಬೇಕು ಅಂತ ಯೋಚನೆ ಮಾಡಿದ್ದೀನಾ? ಆ ಇಂಗ್ಲಿಷ್ ಮೆಡಿಸಿನ್ ಇಲ್ದಲೆ ಜೀವಿಸ್ತಕ್ಕಂಥ ಶಕ್ತಿ ನಮಗಿದೆ, ಸಾಮರ್ಥ್ಯ ಇದೆ, ದಾರಿ ಗೊತ್ತಿದೆ, ಕೆಲವೊಂದು ಗೊತ್ತಿಲ್ಲ, ಗೊತ್ತಿಲ್ದಿರೋದು ಗೊತ್ತಾಗುತ್ತೆ, ಗೊತ್ತಿರೋದನ್ನ ಫಾಲೋ ಮಾಡೋದು ಹೇಗೆ ಅನ್ನೋದು ನಿಮಗೆಲ್ಲ ಅರಿವಾಗುತ್ತೆ. ಹಾಗೆ ಹಾಸ್ಪಿಟ್ಲಿಗೆ ಹೋಗದೆ ಇದ್ರೆ ಹೇಗಿರುತ್ತೆ ಜೀವನ, ಎಮರ್ಜೆನ್ಸೀಸ್ ಬಿಟ್ಟು. ಓಕೆ, ಕೆಲವೊಂದು ಎಮರ್ಜೆನ್ಸಿಗೆ ಹೋಗ್ಲೇಬೇಕಾಗುತ್ತೆ, ಆಕ್ಸಿಡೆಂಟ್ ಆದಾಗ, ಡೆಲಿವರಿಗೆ, ಆ ತರ ಕೆಲವೊಂದು ತುಂಬಾ ಎಮರ್ಜೆನ್ಸಿ, ಇನ್ನೇನು ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿ ಆಪರೇಷನ್ ಮಾಡ್ಲೇಬೇಕು ಅಂದಾಗ ಹೋಗ್ಲೇಬೇಕು, ಅಂತ ಟೈಮಲ್ಲಿ ನಾವು ತಪ್ಸಕ್ಕಾಗಲ್ಲ. ಆದ್ರೆ ಅದು ಅಡ್ವಾನ್ಸ್ ಆಗಿ ನಾನು ಪ್ರಿಕಾಷನ್ ತಗೊಂಡ್ರೆ ಅದನ್ನ ನಾನು ತಡಿಬಹುದು ಅಂತ ಒಂದು ಸಾಮರ್ಥ್ಯ ನಮಗಿದೆ. ಅದು ಹೇಗೆ, ಅದನ್ನ ನೀವು ಇಲ್ಲಿ ಕಂಪ್ಲೀಟ್ ಆಗಿ ನೋಡ್ತೀರಾ. ಹಾಗೆ ವೆರಿ ಇಂಪಾರ್ಟೆಂಟ್, ಇವತ್ತು ನನ್ನ ಬಾಡಿ ಸ್ಟ್ರಕ್ಚರ್, ನನ್ನ ದೇಹದ ವಿನ್ಯಾಸ ಹೇಗಾಗಿದೆ, ಕಂಪ್ಲೀಟ್ಲಿ ನನ್ನ ಬಾಡಿ ಯಾವ್ಯಾವ ತರ ಡಿಸೈನ್ ಆಗಿದೆ, ನಮಗೆ ಈ ಡಿಸೈನ್ ಗೊತ್ತಾಗೋಗ್ಬಿಟ್ರೆ ಈಸಿಯಾಗಿ ನಾನು ನನ್ನ ಹೆಲ್ತ್ ಬಗ್ಗೆ ನಾನು ಎಕ್ಸ್ಪರ್ಟ್ ಆಗ್ಬಿಡ್ತೀನಿ. ಆ ಕಂಪ್ಲೀಟ್ ಆ ಬಾಡಿ ವಿನ್ಯಾಸ ಏನಿದೆ, ದೇಹದ ವಿನ್ಯಾಸ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ನೀವು ಒಂದ್ ರೌಂಡ್ ಸ್ಕೂಲ್ ಲೈಫಿಗೆ ಹೋಗ್ತೀರಾ, ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅದನ್ನ. ಹಾಗೆ ದೇಹದ ಎಲ್ಲಾ ಅಂಗಾಂಗಗಳು, ಇವತ್ತು ಎಷ್ಟೊಂದು ಅಂಗಾಂಗಗಳಿದೆ ನಮ್ಮ ಬಾಡಿನಲ್ಲಿ, ಯಾವ್ಯಾವ್ದಿದೆ ಅಂತ ಗೊತ್ತಾ, ಅದೇನೇನು ಕೆಲಸ ಮಾಡ್ತಿದೆ ಅಂತ ಗೊತ್ತಾ, ಅದೆಲ್ಲದ್ರ ಬಗ್ಗೆನೂ ಒಂದು ಟಾಪಿಕ್ ಇದೆ, ಅಲ್ಲಿ ನಿಮಗೆ ಆಶ್ಚರ್ಯ ಆಗುತ್ತೆ. ಈ ಕೆಲಸಗಳು ಮಾಡ್ತಿದೆ, ಅದು ಮಾಡಿದ್ರೇನು ಮಾಡ್ದಲೇ ಇದ್ರೇನು, ಅದು ನಿಮಗೆ ಅರಿವಾಗುತ್ತೆ ಆ ವರ್ಕ್ಶಾಪ್ ಅಲ್ಲಿ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ನಮಗೆ ತುಂಬಾ ಅದ್ಭುತವಾಗಿ ರಿಸಲ್ಟ್ ಬಂದಿರತಕ್ಕಂಥದ್ದು ಒಂದು ಗ್ರಾಟಿಟ್ಯೂಡ್ ಮೆಡಿಟೇಷನ್ ಅಂತ. ನೀವು ಮೆಡಿಟೇಷನ್ ಡಿಫ್ರೆಂಟ್ ನೋಡಿದ್ದೀರಾ, ಆದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗ್ರಾಟಿಟ್ಯೂಡ್ ಮೆಡಿಟೇಷನ್ ನೀವು ಅಲ್ಲಿ ನೋಡ್ತೀರಾ. ಆಮೇಲೆ ನೆಕ್ಸ್ಟ್ ಎವ್ರಿ ಡೇ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತೀರಾ, ಅಂತ ಒಂದು ಅದ್ಭುತ, ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಈ ಹೆಲ್ತ್ ವರ್ಕ್ಶಾಪ್ ಅಲ್ಲಿ. ಹಾಗೆ ಊಟ ನಾವು ಮಾಡ್ತಿದೀವಿ, ಊಟ ಏನಕ್ಕೆ ಮಾಡ್ತಿದೀವಿ, ಹೇಗೆ ಮಾಡ್ಬೇಕು, ನಾನು ಊಟ ಮಾಡ್ತಾ ಇರೋದು ಸರಿಯಾಗಿದೆಯಾ,
ಬರೀ ಊಟ ಮಾಡ್ತಕ್ಕಂಥ ವಿಧಾನದಲ್ಲೇನೆ ನನ್ನ ಆರೋಗ್ಯ ಇಂಪ್ರೂವ್ ಆದ್ರೆ ಹೆಂಗಿರುತ್ತೆ ಅಂತ ಒಂದು ಅದ್ಭುತವಾದ ಟಿಪ್ ನಿಮ್ಗೆ ಇಲ್ಲಿ ಸಿಗುತ್ತೆ. ನಾನು ಊಟ ಮಾಡ್ತಿದ್ದರಲ್ಲೇನೆ ನನ್ನ ಅಪ್ಡೇಟ್ ಆಗ್ಬಿಟ್ರೆ ಊಟ ಮಾಡೋ ವಿಧಾನ, ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಅದು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಪೆಷಲ್ ಟಿಪ್ಸ್. ನಿಮಗೆ ಅದರ ರಹಸ್ಯ, ಎಕ್ಸಾಕ್ಟ್ಲಿ ಊಟ ಮಾಡ್ತಕ್ಕಂಥ ರಹಸ್ಯ ನಿಮಗೆ ಅಲ್ಲಿ ಸಿಗುತ್ತೆ. ಹಾಗೆ ವಾಟರ್, ನೀರು ಎಷ್ಟು ಇಂಪಾರ್ಟೆಂಟ್ ಗೊತ್ತಿದೆ ಎಲ್ರಿಗೂ. ನೀರು ನಮಗೆ ಏನ್ ಮಾಡುತ್ತೆ, ಓಕೆ, ಅದ್ರ ಎಷ್ಟು ತಗೋಬೇಕು, ಯಾವಾಗ ತಗೋಬೇಕು, ಯಾವಾಗ ತಗೋಬಾರ್ದು, ಇದು ಗೊತ್ತಾದ್ರೆ ನಮಗೆ ಎಷ್ಟೋ ಕಾಯಿಲೆಗಳು ನೀರಿಗೆ ಸಂಬಂಧಪಟ್ಟಿರೋದೇ ಇದೆ ಫ್ರೆಂಡ್ಸ್. ಅದನ್ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಇಂಥ ಒಂದು ಅದ್ಭುತವಾದ ನಾಲೆಡ್ಜ್ ನಿಮಗೆ ಆ ಹೆಲ್ತ್ ವರ್ಕ್ಶಾಪ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಪೌಷ್ಟಿಕಾಂಶಗಳು ಗೊತ್ತಿದೆಯಾ? ನಮಗೆಲ್ಲ ಪೌಷ್ಟಿಕಾಂಶಗಳು ಬೇಕಿದೆ. ಅದ್ಭುತವಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳು ಇದ್ರೇನೆ ನನ್ನ ಬಾಡಿ ಹಿಂಗ್ ಡಿಸೈನ್ ಆಗಿರೋದು. ಯಾವ್ಯಾವ ಪೌಷ್ಟಿಕಾಂಶ ನನಗೆ ಬೇಕು ಈ ದೇಹಕ್ಕೆ, ಯಾವುದು ಎಷ್ಟು ಬೇಕು, ಯಾವಾಗ ಬೇಕು, ಅದ್ರ ಬಗ್ಗೆ ನಿಮಗೆ ಪೌಷ್ಟಿಕಾಂಶಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಅದ್ರ ಬಗ್ಗೆ ತಿಳ್ಕೊಂಡ್ಬಿಟ್ರೆ ನಮಗೆ ಯಾವುದು ಎಷ್ಟು ಪೌಷ್ಟಿಕಾಂಶ ಯಾಕೆ ಬೇಕದು ಇದ್ರ ಅರಿವಾದಾಗ ನನ್ನ ಆರೋಗ್ಯನ ಕಾಪಾಡ್ಕೊಳ್ಳೋದು ನನಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಈ ಮೇಲಿನ ಸಂಪೂರ್ಣ ಜ್ಞಾನನ ಇಷ್ಟು ತನಕ ಏನ್ ನೋಡಿದ್ರಲ್ವಾ, ಇವೆಲ್ಲವೂ ತಿಳ್ಕೊಂಡ್ರೆ, ಇವು ಪ್ರತಿಯೊಂದನ್ನು ತಿಳ್ಕೊಳ್ತಾ ಬಂದ್ರೆ, ಇದು ಅಷ್ಟೂನು ನಾವು ತಿಳ್ಕೊಂಡ್ರೆ ಏನಾಗ್ಬೋದು, ನನಗೆ ನನ್ನ ಫ್ಯಾಮಿಲಿಗೆ ನಾನೇ ಒಬ್ಬ ಬೆಸ್ಟ್ ಹೆಲ್ತ್ ಕೋಚ್ ಆಗ್ಬೋದಾ? ನನಗೆ ನಾನೇ ಹೆಲ್ತ್ ಕೋಚ್ ಆದ್ರೆ ಹೇಗಿರುತ್ತೆ, ನನ್ನ ಫ್ಯಾಮಿಲಿಗೆ ಹೆಲ್ತ್ ಕೋಚ್ ಆದ್ರೆ ಹೇಗಿರುತ್ತೆ, ಇವೆಲ್ಲವೂ ಸಹಿತ ಅಲ್ಲಿ ಜ್ಞಾನನ ನೀವು ಪಡ್ಕೊಂಡಾಗ ಆಟೋಮೆಟಿಕ್ ನಿಮಗೆ ನೀವು ಹೆಲ್ತ್ ಕೋಚ್ ಆಗ್ತೀರಾ. ಅದು ನಿಮಗೆ ಇಲ್ಲಿ ಸಿಗುತ್ತೆ. ಅಂಡ್ ನೆಕ್ಸ್ಟ್, ಇವತ್ತು ಈ ಪ್ರೋಗ್ರಾಮ್ ಬಗ್ಗೆ ನಮಗೆ ಖುಷಿ ಇದೆ. ಸಾಕಷ್ಟು ಜನ ಡಾಕ್ಟರ್ಸ್ ಅಟೆಂಡ್ ಮಾಡ್ತಿದ್ದಾರೆ. ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡಿ ತುಂಬಾ ಖುಷಿ ಆಗ್ತಿದ್ದಾರೆ. ಅವರು ಸಹ ಈ ಪ್ರೋಗ್ರಾಮ್ನ ಬೇರೆಗೆ ರೆಕಮೆಂಡ್ ಮಾಡ್ತಿದ್ದಾರೆ. ಇವತ್ತು ಡಾಕ್ಟರ್ಸ್ಗೂ ಯಾಕೆ ಬೇಕಂದ್ರೆ ಈ ಕಾರ್ಯಕ್ರಮ, ಡಾಕ್ಟರ್ಸ್ ಅವರು ಸ್ಟಡಿ ಮಾಡಿರೋದು ಮೆಡಿಸಿನ್ ಫ್ರೆಂಡ್ಸ್. ಆದ್ರೆ ಮೆಡಿಸಿನ್ ಅಲ್ದಲೇ ಇರ್ತಕ್ಕಂಥ ಆರೋಗ್ಯವಾಗಿ ಇರ್ಲಿಕ್ಕೆ ತುಂಬಾ ಅಂಶಗಳಿದೆ. ಆ ಒಂದು ಅಂಶಗಳನ್ನ ಇಲ್ಲಿ ವಿಶೇಷವಾಗಿ ಅವ್ರು ಬಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿರೋದು ಅದೇ ಇಲ್ಲಿ ವಿಶೇಷ. ಅಂತ ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಅವರಿಂದ ನಮಗೆ ಸಿಕ್ಕಿದೆ. ಎಸ್, ಈ ನಾಲೆಡ್ಜು ಎಲ್ರಿಗೂ ಬೇಕು ಅಂತ ನಮಗೆ ಸಾಕಷ್ಟು ಜನ ಡಾಕ್ಟರ್ಸ್ ಹೇಳಿರತಕ್ಕಂಥದ್ದು. ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಹಾಗೆ ನೆಕ್ಸ್ಟ್, ಈಗ ಒಂದಿಷ್ಟು ಡಿಸೀಸ್ಗಳನ್ನ ನೋಡ್ತೀರಾ. ಈ ಒಂದೊಂದು ಡಿಸೀಸ್ಗಳು ಸಹಿತ ಓಕೆ ಬರ್ದಂಗೆ ಹೆಂಗ್ ಕಾಪಾಡ್ಕೊಳ್ಳೋದು, ನಂಬರ್ 1. ನಂಬರ್ 2, ಅಕಸ್ಮಾತ್ ಬಂದ್ರೆ ಅವನ್ನ ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ಮಾಡೋದು ಹೇಗೆ. ಓಕೆ, ವಿತೌಟ್ ಮೆಡಿಸಿನ್ ನ್ಯಾಚುರಲ್ ಥೆರಪಿನಲ್ಲಿ ನೈಸರ್ಗಿಕವಾಗಿ ಹೇಗೆ ನಾವು ಟ್ರೀಟ್ಮೆಂಟ್ ಮಾಡಬೇಕು, ಬರೋದನ್ನ ತಡೆಯೋದು ಹೇಗೆ, ಬಂದ್ಮೇಲೆ ನ್ಯಾಚುರಲ್ ಆಗಿ ಅವಕ್ಕೆ ಟ್ರೀಟ್ಮೆಂಟ್ ಮಾಡೋದು ಹೇಗೆ, ಅದನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಕೆಲವೊಂದು ನಮ್ಗೆ ಹೇಳ್ತಾ ಹೋಗ್ತೀನಿ. ತುಂಬಾ ಇದೆ, ಇದ್ರಲ್ಲಿ ಕೆಲವೊಂದು ಮಾತ್ರ ನಾವು ಲಿಸ್ಟ್ ಮಾಡಿದ್ವಿ. ಅದು ಎಕ್ಸಾಂಪಲ್ ಶುಗರ್, ಹಾರ್ಟ್, ಇವತ್ತಿನ ಮೇಜರ್ ಚಾಲೆಂಜ್ ಇರ್ತಕ್ಕಂಥದ್ದು ಕೊಲೆಸ್ಟ್ರಾಲ್, ಕ್ಯಾನ್ಸರ್, ಅಸ್ತಮಾ, ಓಕೆ, ಮೈಗ್ರೇನ್, ಹೆಡ್ಏಕ್ ಇವತ್ತು ಮೇಜರ್ ಚಾಲೆಂಜ್ ಇದೆ. ಹಾಗೆ ಕೂದಲು ಉದುರೋದು ಒಂದು ಮೇಜರ್ ಸಮಸ್ಯೆ ಇದೆ. ಮಾನಸಿಕ ಒತ್ತಡ, ಸ್ಟ್ರೆಸ್ ಇದೆ. ಓಕೆ, ಮಂಡಿ ನೋವು, ಇವತ್ತು ತುಂಬಾ ಜನಗಳಿಗೆ ಮಂಡಿ ನೋವು ಬರ್ತಿದೆ. ಓಕೆ, ಹಲ್ಲು ನೋವು, ಬಾಯಿ ಸ್ಮೆಲ್ಲು, ಉಳುಕಲ್ಲು, ಎಷ್ಟೊಂದು ಚಾಲೆಂಜ್ ಇದೆ. ಬೇಗ ಮುಪ್ಪಾಗ್ತಿದೀವಿ. ಓಕೆ, ಇವೆಲ್ಲವೂ ಸಹಿತ ಚರ್ಮದ ಅಲರ್ಜಿ, ಇವೆಲ್ಲವೂ ಬರ್ದಂಗೆ ನೋಡ್ಕೊಳ್ಳೋದು ಹೇಗೆ, ಬಂದ್ರೆ ಹೆಂಗೆ ನ್ಯಾಚುರಲ್ ರೆಮಿಡಿ ತಗೊಳ್ಳೋದು. ಓಕೆ, ಹಾಗೆ ಜ್ಞಾಪಕ ಶಕ್ತಿ, ಗ್ಯಾಸ್ಟ್ರಿಕ್, ಹಾಗೆ ಚರ್ಮದ ಅಲರ್ಜಿ, ನಿದ್ರಾಹೀನತೆ ಅಂಡ್ ಕಡಿಮೆ ತೂಕ ಜಾಸ್ತಿ ಮಾಡ್ಕೊಳ್ಳೋದು ಇದೆ, ಕಡಿಮೆ ಮಾಡ್ಕೊಳ್ಳೋದು ಇದೆ. ಹೇಗೆ ಅದು ಸಾಧ್ಯ ಅಂತ ಇವತ್ತಿನ ಬಿಗ್ಗೆಸ್ಟ್ ಸಮಸ್ಯೆನೇ ಅದು ಕೂಡ ಆಗಿದೆ. ಅಂಡ್ ಟಾಕ್ಸಿನ್, ನನ್ನ ದೇಹದಲ್ಲಿ ಸಾಕಷ್ಟು ಟಾಕ್ಸಿನ್ಗಳಿದೆ. ಆ ಟಾಕ್ಸಿನ್ ಇಂದ ಎಷ್ಟೋ ಕಾಯಿಲೆಗಳು ಬರುತ್ತೆ. ಆ ಟಾಕ್ಸಿನ್ ರಿಮೂವ್ ಮಾಡೋದು ಹೇಗೆ, ನನ್ನ ಬೆನ್ನು ನೋವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ, ನನ್ನ ಕಣ್ಣಿನ ಸಮಸ್ಯೆ, ಇವತ್ತು ಎಷ್ಟೋ ಜನಕ್ಕೆ ಐ ಪ್ರಾಬ್ಲಮ್ ಇದೆ, ಐ ಸೈಟ್ಸ್ ಚಾಲೆಂಜಸ್ ಇದೆ, ಅದು ಸೊಲ್ಯೂಷನ್ ಸಿಗುತ್ತೆ. ಹೆಣ್ಮಕ್ಳಿಗೆ ಇವತ್ತು ಮುಟ್ಟಿನ ಟೈಮಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು. ಓಕೆ, ಮೊಬೈಲ್ ಬಿಗ್ಗೆಸ್ಟ್ ಚಾಲೆಂಜ್ ಆಫ್ ದಿಸ್ ಎರಾ. ಆ ಒಂದು ರೇಡಿಯೇಷನ್ ಇಂದ ನಾವು ಹೆಂಗೆ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು. ಅಂಡ್ ವೆರಿ ಇಂಪಾರ್ಟೆಂಟ್, ಬೊಜ್ಜು, ಅದ್ರ ಬಗ್ಗೆ ನೀವು ಸ್ವಲ್ಪ ಡೀಟೇಲ್ ತಿಳ್ಕೊಳ್ತೀರಾ. ಇವತ್ತು ದ ಬಿಗ್ಗೆಸ್ಟ್ ಚಾಲೆಂಜ್, ಇವತ್ತು ನರೇಂದ್ರ ಮೋದಿ ಸಹ ಇವತ್ತು ಎಲ್ಲರಿಗೂ ಹೇಳ್ಬಿಟ್ಟಿದ್ದಾರೆ, ಆದಷ್ಟು ಬೇಗ ಇಂಡಿಯಾದಲ್ಲಿ ತೂಕ ಕಡಿಮೆ ಮಾಡಿ, ಭೂಮಿಗೆ ಭಾರ ಜಾಸ್ತಿ ಆಗ್ತಿದೆ ಅಂತ. ತುಂಬಾನೇ ಬಿಗ್ಗೆಸ್ಟ್ ಚಾಲೆಂಜ್ ಇವತ್ತು. ಇದೊಂದರಿಂದ ಏನ್ ಎಫೆಕ್ಟ್ ಆಗ್ತಿದೆ, ತೂಕ ಜಾಸ್ತಿ ಆಗಿರೋದ್ರಿಂದನೇ ನನ್ನ ದೇಹದಲ್ಲಿ ಸಾಕಷ್ಟು ಕಾಯಿಲೆಗಳು ಬರ್ತಿದೆ. ಅದ್ರ ಸೈಡ್ ಎಫೆಕ್ಟ್ ಏನಾಗ್ತಿದೆ, ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು, ಇದು ಈ ಒಂದು ವರ್ಕ್ಶಾಪ್ ಅಲ್ಲಿ ಫೋಕಸ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ಇದ್ರ ವಿಶೇಷ, ಓಕೆ, ಆ ಒಂದು ಬೊಜ್ಜಿನ ಸಮಸ್ಯೆ ಜೊತೆಗೆ ಏನೆಲ್ಲ ಬೇರೆ ಕಾಯಿಲೆಗಳು ಬರುತ್ತೆ ಅದೆಲ್ಲದಕ್ಕೂ ಮುಕ್ತಿ ಸಿಕ್ಕರಾಗಿರುತ್ತೆ. ಯಾಕೆಂದ್ರೆ ಮ್ಯಾಕ್ಸಿಮಮ್ ಕಾಯಿಲೆಗಳಿಗೆ ರೂಟೇನೆ ಬೊಜ್ಜು. ಅದಕ್ಕೆ ಇಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ನಮ್ಮ ಹತ್ರ. ಹಾಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇನ್ನು ಎಷ್ಟೊಂದು ಡಿಸೀಸ್ಗಳಿದೆ, ಅವು ಎಲ್ಲವಕ್ಕೂ ಸಹಿತ ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಹೇಗೆ, ಅದು ನಿಮಗೆ ಕಂಪ್ಲೀಟ್ ಆಗಿ ಇಲ್ಲಿ ಅರಿವಾಗುತ್ತೆ ಫ್ರೆಂಡ್ಸ್. ಹಾಗೆ
ಇನ್ನೊಂದು ವೆರಿ ಇಂಪಾರ್ಟೆಂಟ್, ನೀವು ಆ ವರ್ಕ್ಶಾಪ್ ಅಲ್ಲಿ ನೋಡ್ತೀರಾ ಅಂಡ್ ಇವಾಗ್ಲೂ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಈ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿ. ನ್ಯಾಚುರಲ್ ಆಗಿ ಇಂಗ್ಲಿಷ್ ಮೆಡಿಸಿನ್ಸ್ ಇಲ್ದಲೆ ಎಷ್ಟೊಂದು ಕಾಯಿಲೆಗಳನ್ನ ವಾಸಿಯಾಗಿರ್ತಕ್ಕಂಥ ಎಷ್ಟೊಂದು ಫಲಾನುಭವಿಗಳಿದ್ದಾರೆ. ಅವರ ಅನುಭವಗಳು ಅವ್ರು ಹಂಚ್ಕೊಳ್ತಾರೆ. ಓಕೆ, ಯಾಕೆಂದ್ರೆ ಇದು ಅಷ್ಟು ಜನಗಳು ಜ್ಞಾನನ ಪಡ್ಕೊಂಡು ಅದ್ರ ಪ್ರಕಾರ ಆಕ್ಷನ್ ಮಾಡಿ ರಿಸಲ್ಟ್ ನ ಪಡ್ಕೊಂಡು ಬಂದಿರೋರು ಸಾವಿರಾರು ಜನ ಇದ್ದಾರೆ. ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಓಕೆ, ಹಾಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಈ ಹೆಲ್ತ್ ನ ಕಾಪಾಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಎಕ್ಸ್ಟ್ರಾರ್ಡಿನರಿ ಕೆಲವೊಂದು ಹೆಲ್ತ್ ಸಪ್ಲಿಮೆಂಟ್ಸ್ ಅಂತಿದೆ. ಆ ಸಪ್ಲಿಮೆಂಟ್ಸ್ ಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ನಮ್ಮ ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಎಕ್ಸ್ಟ್ರಾರ್ಡಿನರಿ ಸಪ್ಲಿಮೆಂಟ್ ಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಆರೋಗ್ಯದ ಬಗ್ಗೆ ಗೊತ್ತಿರತಕ್ಕಂಥ ಅಂಶಗಳು ಎಷ್ಟೊಂದಿದೆ. ಆದ್ರೆ ಚಾಲೆಂಜ್ ಏನ್ ಗೊತ್ತಾ? ಗೊತ್ತಿದೆ, ಆದ್ರೆ ಅದನ್ನ ಮಾಡೋದೇ ಚಾಲೆಂಜ್. ಎಸ್ ಆರ್ ನೋ? ಗೊತ್ತಿರ್ತಕ್ಕಂಥದ್ದು ಮಾಡದೇ ಒಂದು ದೊಡ್ಡ ಸವಾಲಾಗಿದೆ. ಅದಕ್ಕೆ ಒಂದು ಶಾಶ್ವತ ಪರಿಹಾರ ನಮ್ಮ ಹತ್ರ ಸಿಸ್ಟಮ್ ಇದೆ ಫ್ರೆಂಡ್ಸ್. ಈ ಸಿಸ್ಟಮ್ ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಬರೀ ಜ್ಞಾನನ ತಿಳ್ಕೊಳ್ಳೋದಷ್ಟೇ ಅಲ್ಲ, ನಿಮಗೆ ಗೊತ್ತಿರ್ತಕ್ಕಂಥದ್ದು ಎಷ್ಟೋ ಒಂದಿದೆ. ಆ ಗೊತ್ತಿರೋದನ್ನ ಕಾರ್ಯರೂಪಕ್ಕೆ ತರೋದು ಹೇಗೆ, ಆ ಕಾರ್ಯರೂಪಕ್ಕೆ ತರೋದನ್ನ ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದಕ್ಕೇನೆ ಈ ಒಂದು ವರ್ಕ್ಶಾಪ್ ಆದ ನಂತರ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಇದು ಕೇವಲ ಬರೀ ವರ್ಕ್ಶಾಪ್ ಒಂದ್ಸರಿ ಕೊಟ್ಟು ಕಳ್ಸೋದಲ್ಲ, ನಿಮ್ಮ ಹತ್ರ ಅದು ಪ್ರಾಕ್ಟೀಸ್ ಮಾಡಿಸೋದಕ್ಕೆ ನಮ್ಮ ಹತ್ರ ಅದ್ಭುತವಾಗಿರ್ತಕ್ಕಂಥ ಕೆಲವೊಂದು ಟೂಲ್ಸ್ ಅಂಡ್ ಸಿಸ್ಟಮ್ ಇದೆ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಈಗ ಯೋಚನೆ ಮಾಡಿ, ಸಾಕಷ್ಟು ಸೆಲೆಬ್ರಿಟೀಸ್ ಇದ್ದಾರೆ, ಫಿಲಂ ಸ್ಟಾರ್ಸು, ಕ್ರಿಕೆಟ್ ಸ್ಟಾರ್ಸು, ಅವರೆಲ್ಲರೂ ಸಹಿತ ಒಬ್ಬೊಬ್ರು ಹೆಲ್ತ್ ಕೋಚ್ ಅಂತ ಇಟ್ಕೊಂಡಿದ್ದಾರೆ. ಗೊತ್ತಿದ್ಯಾ? ಒಂದೊಂದು ಬಾಡಿ ಪಾರ್ಟ್ಸಿಗೆ ಒಬ್ಬೊಬ್ರು ಕೋಚ್ ಇರ್ತಾರೆ ಅವ್ರಿಗೆ. ಯಾಕೆ? ಅವರು ಆರೋಗ್ಯನ ಕಾಪಾಡ್ಕೊಳ್ಳೋಕೆನೆ ಒಬ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ನನ್ನ ಆರೋಗ್ಯನ ನೀವು ಕಾಪಾಡ್ಕೋ ಅಂತ, ನೀವ್ ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀನಿ ಅಂತ. ಅವ್ರಿಗೆ ಮಾತ್ರ ಸ್ಪೆಷಲ್ ಕೋಚ್ ಬೇಕಾ? ಫೇಮಸ್ ವ್ಯಕ್ತಿಗಳಿಗೆ ಮಾತ್ರ ಸ್ಪೆಷಲ್ ಕೋಚ್ ಬೇಕಾ? ನಮಗೆ ನಿಮ್ಗೆ ಬೇಡವಾ? ನಮಿಗೂ ಸಹ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕೆ ನಮಗೆ ಅಂತ ಒಬ್ಬ ಕೋಚ್ ಇದ್ರೆ ಹೇಗಿರುತ್ತೆ? ಆ ತರ ಒಬ್ಬ ಹೆಲ್ತ್ ಕೋಚ್ ನಿಮಗೆ ಈ ಸಿಸ್ಟಮ್ ಸಿಗುತ್ತೆ. ನಿಮಗೆ ಈ ವರ್ಕ್ಶಾಪ್ ನಿಮಗೆ ಲೈಫ್ ಲಾಂಗ್ ಒಂದು ಹೆಲ್ತ್ ಕೋಚ್ ಆಗಿ ಇರುತ್ತೆ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕೆ. ಹಾಗೆ ಈಗ ಇವೆಲ್ಲದೂ ಸಹ ಓಕೆ ನಿಮಗೆ ಸಿಕ್ಕ್ರೆ, ಒಂದು ಸೆಲೆಬ್ರಿಟೀಸ್ ಮಾತ್ರ ಇದೆ, ಆ ತರ ಹೆಲ್ತ್ ಕೋಚ್ ನನಗೂ ಸಿಕ್ಕ್ರೆ, ನನ್ನ ಫ್ಯಾಮಿಲಿಗೂ ಸಿಕ್ಕ್ರೆ, ಮುಂದೆ ಒಂದಿನ ಕಾಯಿಲೆ ಬಂದ ಮೇಲೆ ಟೆನ್ಷನ್ ಮಾಡ್ಕೊಳ್ಳೋ ಬದಲು ನಾನೇನೆ ಈ ಸಿಸ್ಟಮ್ ಇಂದ ಒಂದು ಕೋಚಿಂಗ್ ತಗೊಂಡು ನನ್ನ ಆರೋಗ್ಯನ ಕಾಪಾಡ್ಕೋಬಹುದಾ? ಆ ತರ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಫ್ರೆಂಡ್ಸ್. ಹಾಗೆ ವೆರಿ ಇಂಪಾರ್ಟೆಂಟ್, ಈ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಅದಾದ್ಮೇಲೆ ಒಂದು ಎಕ್ಸ್ಟ್ರಾರ್ಡಿನರಿ ಕೇರ್ ಇರುತ್ತೆ. ನೀವು ಬರೀ ಹೆಲ್ತ್ ವರ್ಕ್ಶಾಪಿಗೆ ಬಂದು ಅಷ್ಟೇ ಒಂದಿನ ಹೋಗೋದಲ್ಲ, ನಮ್ಮ ಹತ್ರ ರೆಗ್ಯುಲರ್ ನಿಮಗೆ ಫಾಲೋಅಪ್ ಇರುತ್ತೆ, ಕೇರ್ ಇರುತ್ತೆ. ಎಕ್ಸಾಂಪಲ್, ನೀವು ಒಂದು ಹಾಸ್ಪಿಟ್ಲಿಗೆ ಹೋಗಿರ್ತೀರಾ, ಹಾಸ್ಪಿಟ್ಲಿಗೆ ಹೋಗಿ ಬಂದ್ಮೇಲೆ ಹಾಸ್ಪಿಟ್ಲಿಂದ ಕಾಲ್ ಬಂದ್ರೆ ಹೆಂಗಿರುತ್ತೆ? ಅವರು ನಿಮ್ಮ ಆರೋಗ್ಯ ಹೇಗಿದೆ, ಟ್ಯಾಬ್ಲೆಟ್ ಕೊಟ್ಟು ತಗೊಂಡ್ರಾ, ಇಂಜೆಕ್ಷನ್ ಮಾಡಿಸ್ಕೊಂಡ್ರಾ ಅಂತ ಹಾಸ್ಪಿಟ್ಲಿಂದ ಕಾಲ್ ಬಂದ್ರೆ ಹೆಂಗಿರುತ್ತೆ? ಅದೇ ತರ ನಿಮಗೆ ನಮ್ಮ ಸಿಸ್ಟಮ್ ಇಂದ ವರ್ಕ್ಶಾಪ್ ಆದ ನಂತರ ನಿಮಗೆ ಆ ಪ್ರೋಗ್ರಾಮ್ ಅಲ್ಲಿ ಏನ್ ಕಲ್ಸ್ಕೊಟ್ವಿ ಅದನ್ನ ನೀವು ಮಾಡ್ತಿದ್ದೀರಾ, ಅದನ್ನ ಮಾಡೋದಕ್ಕೆ ನಮ್ಗೆ ಇನ್ನ ಏನ್ ಸಪೋರ್ಟ್ ಬೇಕು, ಆ ತರ ನಮ್ಮ ರೆಗ್ಯುಲರ್ ಸಪೋರ್ಟ್ ನಿಮಗೆ ಇರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಇವತ್ತು ಇದ್ರ ಉದ್ದೇಶ, ನಮ್ಮ ಉದ್ದೇಶ ಒಂದೇನೆ, ಪ್ರತಿಯೊಬ್ಬರು ಸಹಿತ ಸಂಪೂರ್ಣವಾಗಿ ಆರೋಗ್ಯವಾಗಿರ್ಬೇಕು ಅನ್ನೋದೇ ನಮ್ಮ ಕಾಳಜಿ. ಅದೇ ನಮ್ಮ ಈ ಹೆಲ್ತ್ ವರ್ಕ್ಶಾಪಿನ ಬಹುಮುಖ್ಯ ಉದ್ದೇಶ. ಎಲ್ಲರೂ ಆರೋಗ್ಯವಾಗಿರ್ಬೇಕು. ಎಲ್ಲರೂ ಆರೋಗ್ಯವಾಗಿರೋದಕ್ಕೆ ಏನೆಲ್ಲ ಬೇಕಿದೆ ಅದಕ್ಕೆ ಬೇಕಾಗಿರೋ ಸಂಪೂರ್ಣವಾದ ಸಿಸ್ಟಮ್ ನ ನಾವಿಲ್ಲಿ ಡಿಸೈನ್ ಮಾಡಿದೀವಿ. ಹಾಗೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು, ಈ ಒಂದು ದೈಹಿಕ ಆರೋಗ್ಯಕ್ಕೆ, ನನ್ನ ಫಿಸಿಕಲ್ ಬಾಡಿಗೆ ಬೇಕಾಗಿರ್ತಕ್ಕಂಥ ಬಾಡಿ ಕಂಪೋಸಿಷನ್ ಅನಾಲಿಸಿಸ್ ರಿಪೋರ್ಟ್ ಅಂತ ಇದು ಒಂದು ಸಿಗುತ್ತೆ ನಿಮಗೆ ಆ ವರ್ಕ್ಶಾಪ್ ಅಲ್ಲಿ. ನಿಮ್ಮ ಕಂಪ್ಲೀಟ್ ಒಂದು ಬಾಡಿಗೆ ಒಂದು ಸ್ಕ್ಯಾನ್ ಮಾಡ್ತೀವಿ. ಇದನ್ನು ನೀವು ಇಲ್ಲಿ ನೋಡ್ಬೋದು. ಇದಕ್ಕೆ ನೀವು ಬಾಡಿ ಕಂಪೋಸಿಷನ್ ಮಿಷಿನ್ ಅಂತ, ಈ ಒಂದು ಮಿಷಿನ್ ನಿಮಗೆ ಹೆಲ್ತ್ ವರ್ಕ್ಶಾಪ್ ಬಂದಾಗ ನಿಮ್ಮ ಸ್ಕ್ಯಾನ್ ಮಾಡುತ್ತೆ. ನಮ್ಮ ದೈಹಿಕವಾಗಿ ನನ್ನ ದೇಹ ಎಷ್ಟು ಆರೋಗ್ಯವಾಗಿದೆ, ಹೇಗಿರ್ಬೇಕು, ಹೇಗಿದೆ ಅದನ್ನ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಸ್ಕ್ಯಾನ್ ಮಾಡಿಕೊಡುತ್ತೆ. ಈ ರಿಪೋರ್ಟ್ ಪ್ರಕಾರ ನೆಕ್ಸ್ಟ್ ನೀವು ಏನ್ ಸ್ಟೆಪ್ ತಗೋಬೇಕು, ನಿಮ್ಮ ಬಾಡಿನಲ್ಲಿ ಯಾವ್ದು ಹೆಚ್ಚಿದೆ, ಯಾವ್ದು ಕಡಿಮೆ ಇದೆ, ಎಷ್ಟಿರ್ಬೇಕು, ಹೇಗೆ ಕಾಪಾಡ್ಕೋಬೇಕು, ಈ ರೀತಿ ಸಂಪೂರ್ಣವಾಗಿ ನಿಮಗೆ ಈ ಅಂಶಗಳು ನಿಮಗೆ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇಷ್ಟು ಇಲ್ಲಿ ಸಿಗ್ತಕ್ಕಂಥ ಟಾಪಿಕ್ಸ್. ಇವೆಲ್ಲವೂ ಬೇಕಿದ್ಯಾ? ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾ? ಇದೆಲ್ಲದು ಸಿಕ್ಕರೆ ನನಗೆ ನಾನು ಕೋಚ್ ಆಗ್ಬೋದು, ನಮ್ಮ ಫ್ಯಾಮಿಲಿ ಕೋಚ್ ಆಗ್ಬೋದು, ನನ್ನ ಆರೋಗ್ಯನ ಕಾಪಾಡ್ಕೋಬಹುದು, ಆರೋಗ್ಯವೇ ಮಹಾಭಾಗ್ಯ ಅಂತ ಅನ್ಕೋಬಹುದಾ? ಎಸ್, ಇದು ನಮ್ಮ ಈ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಸಿಗ್ತಕ್ಕಂಥ ಟಾಪಿಕ್ಸ್ ಫ್ರೆಂಡ್ಸ್. ಎಸ್, ನೋಡಿದ್ರಿ ಪ್ರೆಸೆಂಟೇಶನ್ ಹೇಗಿತ್ತು? ಈ ಸಬ್ಜೆಕ್ಟ್ ಓಕೆ, ಈ ಸಬ್ಜೆಕ್ಟ್ ಅಲ್ಲಿ ಇರ್ತಕ್ಕಂಥ ಅಂಶಗಳು ನನಗೆಲ್ಲ ಬೇಕಾ? ರೈಟ್ ಹಾಕೋದು. ಓಕೆ, ಈ ಒಂದು ಸಬ್ಜೆಕ್ಟ್ ಅಲ್ಲಿ ಈ ಒಂದು ಟಾಪಿಕ್ಸ್ ನನ್ನೊಳಗಡೆ
ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ, ನನ್ನ ಫ್ಯಾಮಿಲಿ ಇದೆಲ್ಲದೂ ಪ್ರಾಕ್ಟೀಸ್ ಮಾಡಿದ್ರೆ ಹೇಗಿರುತ್ತೆ? ಇಷ್ಟೆಲ್ಲ ಜ್ಞಾನ ತಿಳ್ಕೊಂಡು ನಾನು ನನ್ನ ಹೆಲ್ತನ್ನ ಕಾಪಾಡ್ಕೋಬಹುದಾ? ಎಸ್ ಫ್ರೆಂಡ್ಸ್, ಇದಕ್ಕೋಸ್ಕರ ನಿಮಗೆ ಇವತ್ತು ಇನ್ವೈಟ್ ಮಾಡ್ತಿದ್ದೀವಿ ಈ ಒಂದು ವರ್ಕ್ಶಾಪ್ಗೆ. ಓಕೆ, ಇವಾಗ ನೋಡೋಣ ನಾವು ಈ ವರ್ಕ್ಶಾಪಲ್ಲಿ ಯಾರ್ದೆಲ್ಲ ಉಪಯೋಗ ಆಗಿದೆ, ಏನೆಲ್ಲ ಬೆನಿಫಿಟ್ಸ್ ತಗೊಂಡಿದ್ದಾರೆ ಅವರು. ಜಸ್ಟ್ ಯಾರೆಲ್ಲ ಕೋಸ್ಟ್ ಆಗಿದ್ರೆ ಅವ್ರು ಹ್ಯಾಂಡ್ ಮಾಡಿ ಶೇರ್ ಮಾಡಬೇಕು ಅಂತಿರೋರು ಜಸ್ಟ್ ಈಗ ಒಂದು ಶೇರಿಂಗ್ಸ್ ತಗೊಳ್ಳೋಣ. ಈ ಹೆಲ್ತ್ ವರ್ಕ್ಶಾಪ್ ಬಂದೋದ ನಂತರ ಮೊದಲು ಏನಿತ್ತು, ಇವಾಗ ಏನು ಡಿಫ್ರೆನ್ಸ್ ಆಗಿದೆ, ಜಸ್ಟ್ ಶಾರ್ಟ್ ಆಗಿ ಇವರ ಒಂದು ಅಪ್ಡೇಟ್ಸ್, ಎಕ್ಸಾಕ್ಟ್ಲಿ ಏನು ಡಿಫ್ರೆನ್ಸ್ ಆಗಿದೆ ಅಂತ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಎಸ್, ಮೊದಲೇದಾಗಿ ಎಸ್ ಶ್ರೀಲಕ್ಷ್ಮಿ ಮೇಡಮ್. ಎಸ್, ಎಲ್ಲರಿಗೂ ನಮಸ್ಕಾರ ಸರ್. ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಆಕ್ಚುಲಿ ಹೆಸರು ಶ್ರೀಲಕ್ಷ್ಮಿ. ಬೇಸಿಕಲಿ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ. ಬಟ್ ನಂಗೆ ಮೇಜರ್ ಇದ್ದಿದ್ದು ಸುಮಾರು ವರ್ಷಗಳಿಂದ ಇದ್ದಿದ್ದು ಹಲ್ಲಿನ ಪ್ರಾಬ್ಲಮ್ ಇತ್ತು. ಆ ಹಲ್ಲು ಹೇಗಿತ್ತು ಅಂತಂದ್ರೆ ಒಳಗಡೆ ಇನ್ನರ್ ಕ್ಯಾವಿಟಿಲಿ ಪಸ್ ಫಾರ್ಮ್ ಆಗ್ತಾ ಇತ್ತು. ಪೇನ್ ಕಿಲ್ಲರ್ ತಗೊಂಡಾಗ ಅದು ಹೋಗ್ತಿತ್ತು, ಅಗೇನ್ ಮತ್ತೆ ಬರ್ತಿತ್ತು. 3 days 4 days ಆದ್ಮೇಲೆ ಇಲ್ಲಿ ಬಂದಾದ್ಮೇಲೆ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಕೆಲವು ಒಂದು ಟೂಲ್ಸ್ ನ ಕೊಟ್ರು, ಅದನ್ನ ಅಪ್ಲಿಕೇಶನ್ ಮಾಡ್ಕೊಂಡ್ಮೇಲೆ ಗೊತ್ತಿತ್ತು. ಬಟ್ ಅದನ್ನ ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ಕಂಟಿನ್ಯೂಸ್ ಆಗಿ ನಾನು ಅಪ್ಲಿಕೇಶನ್ ಮಾಡ್ಕೊಳ್ತಿರ್ಲಿಲ್ಲ. ಇಲ್ಲಿ ಮಾಡ್ಕೊಂಡು ಇವತ್ತು ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ನ ನಾನು ನೋಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಗ್ರೇಟ್ ಮೇಡಮ್. ಇವತ್ತು ಎಲ್ಲಿ ನೋಡಿದ್ರು ಡೆಂಟಿಸ್ಟ್ ಬಿಗ್ಗೆಸ್ಟ್ ಚಾಲೆಂಜ್, ಡೆಂಟಲ್ ಚಾಲೆಂಜ್, ಅದನ್ನ ನೀವು ಸಾಲ್ವ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಅಂಡ್ ಮೈನ್ ಹೈಲೈಟ್ಸ್ ಮಾತ್ರ ತಗೊಳ್ಳೋಣ. ಎಸ್ ಸುರೇಶ್ ಸರ್. ಸರ್ ನಮಸ್ತೆ ಗುರುಗಳೇ, ಅವಕಾಶ ಕೊಟ್ಟಿದ್ದಕ್ಕೆ. ನಾನು ಬಿಫೋರ್ ಹೆಲ್ತ್ ವರ್ಕ್ಶಾಪ್ ನಮ್ಮ ಪ್ರತಿದಿನ ನಾನು ಸಿಸ್ಟಮ್ ಮುಂದೆ ಕೆಲಸ ಮಾಡ್ತೀನಿ ಬೆಳಗಿನಿಂದ ರಾತ್ರಿವರೆಗೂ. ಬಿಫೋರ್ ಹೆಲ್ತ್ ವರ್ಕ್ಶಾಪ್ಗೆ 3 ಗಂಟೆ ಅಷ್ಟೊತ್ತಿಗೆ ಅಥವಾ 4 ಗಂಟೆ ಅಷ್ಟೊತ್ತಿಗೆ ಕಣ್ಣು ಉಜ್ಕೋಬೇಕಿತ್ತು, ಸ್ವಲ್ಪ ಬ್ಲರ್ ಆಗ್ತಿತ್ತು, ಹೊರಗಡೆ ನೋಡಿದಾಗ ಬ್ಲರ್ ಅಂತ ಕಾಣಿಸ್ತಿತ್ತು. ಹೆಲ್ತ್ ವರ್ಕ್ಶಾಪ್ ಬಂದ್ಮೇಲೆ ಕೊಟ್ಟಿದ್ದ ಟೂಲ್ಸ್ ನ ಫಾಲೋ ಮಾಡ್ಕೊಂಡು ಬಂದಿದ್ದಕ್ಕೆ ಈಗ ಬೆಳಗ್ಗೆಯಿಂದ ರಾತ್ರಿ 9 ಗಂಟೆವರೆಗೂ ಸಿಸ್ಟಮ್ ಮುಂದೆ ಇದ್ರು ನನಗೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ರಿಸಲ್ಟ್ ಇದೆ. ಯಾವ್ದೇ ರೀತಿ ಬ್ಲರ್ ಅನ್ಸಲ್ಲ, ಅಷ್ಟು ವಂಡರ್ಫುಲ್ ಆಗಿದೆ. ಮತ್ತೆ ನನ್ನ ಕಾಲ್ ಮೇಲೆ ಒಂದು ಗಾಡಿ ಉಳ್ಕೊಂಡಿತ್ತು, ಮೊಣಕಾಲ್ ಮೇಲೆ ಮೆಟ್ಲು ಫಾಸ್ಟ್ ಆಗಿ ಹತ್ತಕ್ ಆಗ್ತಿಲ್ಲ, ಇಳಿಯಕ್ ಆಗ್ತಿರಲಿಲ್ಲ, ಟ್ವಿಸ್ಟ್ ಆಗುತ್ತೇನೋ ಅಂತ ಅನ್ನೋಷ್ಟು ಭಯ ಇತ್ತು. ಹೆಲ್ತ್ ವರ್ಕ್ಶಾಪ್ ಬಂದ್ಮೇಲೆ ಅದನ್ನ ಫಾಲೋ ಮಾಡ್ಕೊಂಡು ಹೋದ್ಮೇಲೆ ಈಗ ರನ್ನಿಂಗ್ ರೇಸ್ ಅಲ್ಲಿ ಚಾಲೆಂಜ್ ಮಾಡ್ತಿದ್ದೀನಿ, ಮತ್ತೆ ಫುಟ್ಬಾಲ್ ಆಡ್ತೀನಿ. ಅಷ್ಟೊಂದು ವಂಡರ್ಫುಲ್ ಆಗಿ ರಿಸಲ್ಟ್ ಬಂದಿದೆ. ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಯುವರ್ ಶೇರಿಂಗ್. ಎಸ್ ಡಾಕ್ಟರ್ ಸಂಗೀತಾ ಮೇಡಮ್. ಗುಡ್ ಈವ್ನಿಂಗ್ ಎವ್ರಿವನ್. ನನ್ನ ಹೆಸರು ಡಾಕ್ಟರ್ ಸಂಗೀತಾ ಅಂತ. ನಾನು ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು. ಬೇಸಿಕಲಿ ಐ ಆಮ್ ಆಯುರ್ವೇದಿಕ್ ಡಾಕ್ಟರ್. ನಾನು ಜುಲೈಯಲ್ಲಿ ಹೆಲ್ತ್ ವರ್ಕ್ಶಾಪ್ ಅನ್ನು ಫಸ್ಟ್ ಟೈಮ್ ಅಟೆಂಡ್ ಮಾಡುವಾಗ ನನಗೆ ಕೆಲವೊಂದು ವಿಷಯ ಗೊತ್ತಿತ್ತು, ಇನ್ನು ಕೆಲವೊಂದು ವಿಷಯ ಏನು ಗೊತ್ತಿರ್ಲಿಲ್ಲ. ಇದನ್ನ ಅಟೆಂಡ್ ಮಾಡಿದ್ಮೇಲೆ ನನ್ನ ಹೆಲ್ತ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. 4 kg ನಾನು ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಅವ್ರು ಹೇಳಿರೋದೆಲ್ಲಾನು ನಾನು ಅಟೆಂಡ್ ಮಾಡಿ ನನ್ನಲ್ಲಿ ನಾನು ಅಳವಡಿಸಿಕೊಂಡು ಇವನ್ ಹೆಲ್ತ್ ಜೊತೆಗೆ ನಂದು ಮೆಂಟಲಿ ಸ್ಟ್ರೆಸ್ ತುಂಬಾ ಕಡಿಮೆ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಪ್ರತಿಯೊಬ್ರು ಈ ಹೆಲ್ತ್ ವರ್ಕ್ಶಾಪ್ ಅವಕಾಶವನ್ನು ತಗೊಳ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಫಾರ್ ಯುವರ್ ರೆಕಮೆಂಡೇಶನ್. ಅಂಡ್ ನೀವು ಡಾಕ್ಟರ್ ಆಗಿ ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ದಟ್ಸ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು. ಎಸ್ ಆನಂದ್. ಎಸ್ ಸರ್, ಥ್ಯಾಂಕ್ ಯು ಫಾರ್ ದಿ ಅಪರ್ಚುನಿಟಿ. ಜಸ್ಟ್ ನೀವು ಹೇಳಿದ್ರಿ ಊಟ ಮಾಡೋದು ಹೇಗೆ ಅಂತ ಇವನ್ ಹೇಗೆ ಏನು ರಹಸ್ಯ ಹೇಳ್ತೀವಿ ಅಂತ. ಮುಂಚೆ ನನ್ಗನ್ಸಿತ್ತು 20 ವರ್ಷ ಊಟ ಮಾಡಿದ್ದೀನಿ, ಇವರೇನೆ ಹೇಳ್ಕೊಡ್ತಾರೆ ಅಂತ. ಲಿಟ್ರಲಿ ಹೆಲ್ತ್ ವರ್ಕ್ಶಾಪ್ ಬರೋದಕ್ಕಿಂತ ಮುಂಚೆ 5 ಸಲ ಊಟ ಮಾಡ್ತಿದ್ದೆ ಪರ್ ಡೇ. ಲೈಫ್ ಸ್ಟೈಲ್ ಸರಿ ಇರ್ಲಿಲ್ಲ ಅಂಡ್ ಸ್ವಲ್ಪ ಫ್ಯಾಟ್ ಜಾಸ್ತಿ ಆಗಿತ್ತು, ವೇಟು ಜಾಸ್ತಿ ಆಗಿತ್ತು. ಯಾವಾಗ ಫುಡ್ ಸ್ಟೈಲ್ ಕರೆಕ್ಟ್ ಮಾಡ್ಕೊಂಡೆ, ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಹೇಳಿತಾರೆ ಯಾವಾಗ ಊಟ ಸರಿ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ, 6 kg ವೇಟ್ ಲಾಸ್ ಆಗಿದೆ, ಹೆಲ್ತಿ ಇದ್ದೀನಿ ಸರ್. ಲಾಸ್ಟ್ 2 years ಇಂದ ಯಾವುದೇ ಹಾಸ್ಪಿಟಲೈಸ್ ಆಗಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ದಿ ಅಪರ್ಚುನಿಟಿ. ಫ್ಯಾಂಟಾಸ್ಟಿಕ್, ದಟ್ಸ್ ರಿಯಲಿ ಗ್ರೇಟ್. ಊಟದಲ್ಲೂ ಸಹಿತ ಅಪ್ಗ್ರೇಡ್ ಆಗಿರತಕ್ಕಂತ ಎಕ್ಸಾಂಪಲ್. ಥ್ಯಾಂಕ್ ಯು. ಎಸ್ ನೆಕ್ಸ್ಟ್ ಕಲ್ಪನಾ ಮೇಡಮ್. ಎಸ್ ನಮಸ್ತೆ ಸರ್, ನನ್ನ ಹೆಸರು ಕಲ್ಪನಾ ಅಂತ. ಎಸ್, ನಾನು ಹೆಲ್ತ್ ವರ್ಕ್ಶಾಪ್ ಬರೋಕ್ಕಿಂತ ಮುಂಚೆ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬಾ ಇತ್ತು, ಮತ್ತೆ ಎಕ್ಸರ್ಸೈಸ್ ನ ಕಂಟಿನ್ಯೂಸ್ ಆಗಿ ಮಾಡಕ್ ಆಗ್ತಾ ಇರ್ಲಿಲ್ಲ. ಇಲ್ಲಿ ಹೇಳಿರೋದನ್ನ ಅಳವಡಿಸ್ಕೊಂಡ್ಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಡಿಮೆ ಆಗಿದೆ. ಜೊತೆಗೆ ನನಗೆ ಹುಷಾರಿಲ್ಲ ಅಂತಂದಾಗ ನನ್ನ ಫ್ಯಾಮಿಲಿಯಲ್ಲೂ ಕೂಡ ಅದು ಎಫೆಕ್ಟ್ ಆಗ್ತಾ ಇತ್ತು. ಇಲ್ಲಿ ಬಂದ್ಮೇಲೆ ನಾನು ಹುಷಾರಾಗಿದ್ದೀನಿ. ಜೊತೆಗೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಒಳ್ಳೆ ವಾತಾವರಣ ಕೂಡ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಗ್ಯಾಸ್ಟ್ರಿಕ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್, ಅದಕ್ಕೆ ಸೊಲ್ಯೂಷನ್ ಪಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಶ್ರೀವಿದ್ಯಾ ಮೇಡಮ್. ನಮಸ್ತೆ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನಾನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೆ.
ಸೊ ಗೊತ್ತಿದೆ ಇಂಟರ್ನೆಟ್ ಅಲ್ಲಿ ಎಷ್ಟಿರ್ತೀವಿ ನಾವು ಅಂತ ಹೇಳಿ ಸಾಕಷ್ಟು ಹೆಲ್ತ್ ಟಿಪ್ಸ್ ನ ಹುಡುಕಿ ಏನೇನೋ ಟ್ರೈ ಮಾಡ್ತಾ ಇದ್ದೆ. ಹೆಲ್ದಿ ಲೈಫ್ ಸ್ಟೈಲ್ ಇತ್ತು ಅಂತ ಅನ್ಕೊಂಡಿದ್ದೆ, ಫಾಲೋ ಕೂಡ ಮಾಡ್ತಿದ್ದೆ, ಕ್ಲೀನ್ ಈಟಿಂಗ್ ಇತ್ತು. ಆದ್ರೂ ಕೂಡ ನಂಗೆ ಇಂಡೈಜೆಷನ್, ಬ್ಲೋಟಿಂಗ್, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಬ್ಯಾಕ್ ಪೇನ್ ಪ್ರಾಬ್ಲಮ್ ಇದೆಲ್ಲ ಇತ್ತು. ಎಷ್ಟೊಂದ್ ಸೊಲ್ಯೂಷನ್ಸ್ ಹುಡುಕ್ತಾ ಇದ್ದೆ. ಸ್ವಲ್ಪ ದಿನ ಟೆಂಪ್ರರಿ ರಿಲೀಫ್ ಮತ್ತೆ ವರ್ಕ್ ಆಗ್ತಾ ಇರ್ಲಿಲ್ಲ. ಸೊ ಈ ಒಂದು ಸಿಸ್ಟಮಿಗ್ ಬಂದಾದ್ಮೇಲೆ ಈ ಜ್ಞಾನನ ಅಳವಡಿಸ್ಕೊಂಡಾದ್ಮೇಲಿಂದ ಕಂಪ್ಲೀಟ್ ಇಂಡೈಜೆಷನ್ ಪ್ರಾಬ್ಲಮ್ ಇಲ್ಲ, ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸೊಲ್ಯೂಷನ್ ಸಿಕ್ಕಿದೆ. ಅದ್ರ ಜೊತೆ ಬ್ಯಾಕ್ ಪೇನ್ಗೆ ಗ್ರಾಟಿಟ್ಯೂಡ್ ಮೆಡಿಟೇಷನ್ ಹೇಳ್ಕೊಟ್ಟಾಗ ತುಂಬಾ ಹೆಲ್ಪ್ ಆಯ್ತು ನಂಗೆ. ಸೊ ಇದಿಷ್ಟು ಫಾಲೋ ಮಾಡ್ಕೊಳ್ತಾ ಅಂಡ್ ಯಾವ್ದು ಕನ್ಸಿಸ್ಟೆಂಟ್ ಆಗಿ ಮಾಡ್ತಿರ್ಲಿಲ್ಲ. ಸೊ ಈ ಒಂದು ಸಿಸ್ಟಮ್ ನಂಗೆ ಕನ್ಸಿಸ್ಟೆಂಟ್ ಆಗಿ ಮಾಡೋದಕ್ಕೆ, ನನ್ನ ಹೆಲ್ತ್ ನ ಟ್ರ್ಯಾಕ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನರಸಿಂಹ. ಸರ್, ಹೆಲ್ತ್ ವರ್ಕ್ಶಾಪ್ ಬಗ್ಗೆ ತುಂಬಾ ಹೆಮ್ಮೆ ಪಡ್ತೀನಿ. ಯಾಕೆಂದ್ರೆ ನಾನು ಬಿಫೋರ್ ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ನಂಗೆ ಕರೆಂಟ್ ಶಾಕ್ ಆಗಿತ್ತು. ಸೊ ಕರೆಂಟ್ ಶಾಕ್ ಆಗಿದ್ದು 5 years ಬ್ಯಾಕ್. ಬಟ್ ನಂಗೆ ನ್ಯೂರೋ ಡಿಪಾರ್ಟ್ಮೆಂಟ್ ಇಂದ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು. ಆ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ಬೇಕಿತ್ತು, ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಆದ್ರೆ ಲಾಸ್ಟ್ ಒಂದು 4 months ಬ್ಯಾಕ್, ನಾನು 5 months ಬ್ಯಾಕ್ ಅಟೆಂಡ್ ಮಾಡಿದ್ದು. ಬ್ಯೂಟಿಫುಲ್ ಹೇಳ್ಬೋದು ಹೆಲ್ತ್ ವರ್ಕ್ಶಾಪ್ ಅನ್ನ. ಆ ಟೂಲ್ಸ್ ಬಳಸ್ಕೊಂಡ್ಬಿಟ್ಟು ನಾನು ಇವತ್ತು ಯೂಸ್ ಮಾಡ್ತೀನಿ. ನಾನು ಆ ಟ್ಯಾಬ್ಲೆಟ್ ನ ಡ್ರಾಪ್ ಮಾಡಿದೀನಿ, ಇವತ್ತು ಹೆಲ್ದಿ ಆಗಿದ್ದೀನಿ. ಮತ್ತೆ ನಂಗೆ ಯಾವ್ದೇ ರೀತಿ ನರ್ವಸ್ನೆಸ್ ಆಗ್ತಾ ಇಲ್ಲ. ಅಂಡ್ ಅಗೇನ್ ನನ್ ಬಾಡಿ ಫ್ಯಾಟ್ ಲಾಸ್ ಮಾಡ್ಕೊಂಡಿದೀನಿ. ಫ್ಯಾಟ್ ಲಾಸ್ ಮಾಡ್ಕೊಂಡು ಮತ್ತೆ ಮಸಲ್ ಗೇನ್ ಮಾಡ್ಕೊಂಡಿದೀನಿ. ಅದು ಕೂಡ ಹೆಲ್ತ್ ಬೆನಿಫಿಟ್ ಆಗಿದೆ. ಅಗೇನ್ ಈ ಒಂದು ಟೂಲ್ಸ್ ಏನಿದೆ ಅದು ನಂಗೆ ತುಂಬಾ ಟ್ರಾನ್ಸ್ಫರ್ಮೇಷನ್ ಕೊಟ್ಟಿದೆ. ಯಾಕಂದ್ರೆ ನಾನು ಅದಕ್ಕೆ ತುಂಬಾ ಚೆನ್ನಾಗಿ ಒಂದು 50% ಅಳವಡಿಸ್ಕೊಂಡಿದ್ದೀನಿ, 50% ಬ್ಯಾಲೆನ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಗ್ರೇಟ್, 50% ಅಲ್ಲೇ ಇಷ್ಟ ಆಗಿದೆ. ಇನ್ನು ನೆಕ್ಸ್ಟ್ ಇನ್ನು ಆನ್ ದಿ ವೇ, ಇಟ್ಸ್ ಕಂಟಿನ್ಯೂಸ್ ಪ್ರೋಸೆಸ್, ಅದನ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಎಸ್ ರಂಜಿನಿ ಮ್ಯಾಮ್. ನಮಸ್ತೆ, ನನ್ನ ಹೆಸರು ರಂಜಿನಿ ಅಂತ. ನಾನು BSc ಬಯೋಕೆಮಿಸ್ಟ್ರಿ ಮೈಕ್ರೋಬಯಾಲಜಿ ಮಾಡಿ ಡಯಾಗ್ನೋಸ್ಟಿಕ್ಸ್ ಅಲ್ಲಿ ಒಂದು 20 years ಎಕ್ಸ್ಪೀರಿಯನ್ಸ್ ಇದೆ. ಆದ್ರೂ ನಂಗೆ ತುಂಬಾನೇ ಹೆಲ್ತ್ ಚಾಲೆಂಜಸ್ ಇತ್ತು. ಬಟ್ ಲಕ್ಕಿಲಿ ಒಂದು ಗಾಡ್ಸ್ ಗ್ರೇಸ್ ತರ ಆಗಸ್ಟ್ ಅಲ್ಲಿ ಐ ಅಟೆಂಡೆಡ್ ದಿಸ್ ಹೆಲ್ತ್ ವರ್ಕ್ಶಾಪ್. ಇದರಿಂದ ನಂಗೆ ತುಂಬಾನೇ ಹೆಲ್ಪ್ ಆಯ್ತು. ನಂಗೆ ತುಂಬಾ ಅಲರ್ಜಿ, ವೀಸಿಂಗ್ ಎಲ್ಲ ಇರ್ತಾ ಇತ್ತು. ಅದಕ್ಕೆ ಟ್ಯಾಬ್ಲೆಟ್ ತಗೊಂಡು ಸೈಡ್ ಎಫೆಕ್ಟ್ಸ್ ತುಂಬಾ ಆಗ್ತಾ ಇತ್ತು. ಬಾಡಿ ಪೇನು, ತುಂಬಾ ಡ್ರೌಸಿ, ಸ್ಲೀಪಿ ಫೀಲಿಂಗು, ಮನೆಯಲ್ಲಿ ಆರಾಮಾಗಿ ಕೆಲಸಗಳು ಮಾಡಕ್ ಆಗ್ತಾ ಇಲ್ಲ. ಬಟ್ ಈ ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ನನಗೆ ಫುಲ್ ಡೇ ಎನರ್ಜೆಟಿಕ್ ಆಗಿದ್ದೀನಿ. ನಾನು ಆಂಟಿ ಅಲರ್ಜಿಕ್ ಟ್ಯಾಬ್ಲೆಟ್ಸು ಜಾಸ್ತಿ ತಗೋತಾ ಇಲ್ಲ. ನಂಗೆ ತುಂಬಾನೇ ಹೆಲ್ಪ್ ಆಯ್ತು. ಥ್ಯಾಂಕ್ ಯು ಅ ಲಾಟ್ ಫಾರ್ ದಿಸ್ ಹೆಲ್ತ್ ವರ್ಕ್ಶಾಪ್. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಬಟ್ಸ್. ಏನೋ ತುಂಬಾ ಜನ ಎಂಟ್ರೀಸ್ ಮಾಡಿದಿರಾ. ಏನೋ ಟೈಮ್ ಶಾರ್ಟೇಜ್ ಇದೆ, ಹಾಗಾಗಿ ಎಲ್ರದ್ದು ತಗೊಳಕ್ಕಾಗ್ತಾ ಇಲ್ಲ. ಸಾಕಷ್ಟು ಜನಗಳ ಅನುಭವ ಇದೆ, ಬಟ್ ಸಾರಿ, ಎಲ್ಲರೂ ತಗೊಳಕ್ಕಾಗ್ತಿಲ್ಲ. ಅಂಡ್ ವಿ ಹ್ಯಾವ್ ಟು ಫಿನಿಶ್ ಇಟ್ ಫಾಸ್ಟ್. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊಂದು ಏನು ಎಕ್ಸ್ಪೀರಿಯನ್ಸ್ ಇದೆ, ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಡಿಫ್ರೆಂಟ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಡಿಫ್ರೆಂಟ್ ಚಾಲೆಂಜಸ್, ಡಿಫ್ರೆಂಟ್ ಹೆಲ್ತ್ ಇಶ್ಯೂಸ್ಗೆ ಸೊಲ್ಯೂಷನ್ ಸಿಕ್ಕಿರ್ತಕ್ಕಂಥ ಒಂದು ಪ್ರೋಗ್ರಾಮ್. ಇದನ್ನ ನೀವು ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ನೀವು ಇವಾಗಿರ್ತಕ್ಕಂಥ ಚಾಲೆಂಜಸ್, ಮುಂದೆ ಬರ್ತಕ್ಕಂಥ ಚಾಲೆಂಜಸ್ ಎಲ್ಲದಕ್ಕೂ ಸಹ ಸೊಲ್ಯೂಷನ್. ಓಕೆ, ಈಗ ನಂದೇ ಒಂದು ಝಲಕ್, ನಾನು ಹೇಗಿದ್ದೆ, ನಂದೇ ಒಂದು ಟೆಸ್ಟಿಮೋನಿ. ನಾನು ಯಾಕೆ ಈ ಹೆಲ್ತ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ಹೇಗಿದ್ದೆ ಅದನ್ನೊಂದು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನೋಡೋಣ ನಾನು ಹೇಗಿದ್ದೆ ಅಂತ. ಸಾಕಷ್ಟು ಜನ ಆಲ್ರೆಡಿ ಓಲ್ಡ್ ಪಾರ್ಟಿಸಿಪೆಂಟ್ಸ್ ಇದ್ದೀರಾ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಒಂದು ಸ್ಪೆಷಲ್ ಎಫೆಕ್ಟ್. ಇದು ಈಗ ನಾನು ಇರ್ತಕ್ಕಂಥದ್ದು 20 ವರ್ಷದ ಕೆಳಗಡೆ ನಾನು ಹೆಂಗಿದ್ದೆ ಗೊತ್ತಾ? ಜಸ್ಟ್ ಹೀಗೆ 20 ವರ್ಷದಿಂದ ದೊಡ್ಡ ಅಂಕಲ್ ತರ. ಓಕೆ, ಈಗಿದ್ದೋನು ಇವತ್ತು ಹೆಲ್ತ್ ವರ್ಕ್ಶಾಪ್ ಫಿಟ್ ಆಗಕ್ಕೆ ಟಾಸ್ಕ್ ತಗೊಂಡಿರ್ತಕ್ಕಂಥ ಒಂದು ಮಾಸ್ಟರಿ ಆಗಿದ್ದು ಈ ಹೆಲ್ತ್ ವರ್ಕ್ಶಾಪ್. ಥ್ಯಾಂಕ್ಸ್ ಫಾರ್ ದಿಸ್ ಮೆನಿ ಮೆಂಟರ್ಸ್ ಅಂಡ್ ವಿತ್ ದಿಸ್ ನಾಲೆಡ್ಜ್ ಅಂಡ್ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋ ಸಂಕಲ್ಪ ಮಾಡಿದ್ದಕ್ಕೆ ಇವತ್ತು ಹೆಲ್ತಿ ಆಗಿರ್ತಕ್ಕಂಥದ್ದು. ಓಕೆ, ಈಗ ನೋಡೋಣ ಫ್ರೆಂಡ್ಸ್, ಈಗ ನಿಮಗೆ ಹೆಲ್ತ್ ವರ್ಕ್ಶಾಪ್ ಹೇಗೆ, ಎಲ್ಲಿ, ಯಾವಾಗ ಸಿಗುತ್ತೆ ಇದನ್ನ ಶಾರ್ಟ್ ಆಗಿ ಹೇಳ್ತಾ ಹೋಗ್ತೀನಿ. ಜಸ್ಟ್ ಯಾರಿಗೆ ಆಸಕ್ತಿ ಇದೆ, ನಮ್ದು ಸಲಹೆ ಆಯ್ಕೆ ನಿಮ್ದು, ಸಲಹೆ ನಮ್ದು, ಆಯ್ಕೆ ನಿಮ್ದು. ನಾವು ಒಂದಿಷ್ಟು ಆಪ್ಷನ್ಸ್ ಕೊಡ್ತೀನಿ, ಅದಕ್ಕೆ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಈಗ ಫಸ್ಟ್ ಒನ್, ಈ ಹೆಲ್ತ್ ವರ್ಕ್ಶಾಪು 2 ಪ್ಲೇಸಲ್ಲಿ ನಡೆಯುತ್ತೆ, ಬೆಂಗಳೂರು ಮತ್ತೆ ಹುಬ್ಳಿನಲ್ಲಿ ನಡೀತಾ ಇದೆ. ಯಾವಾಗ ಅಂದ್ರೆ ಬೆಂಗಳೂರಿನಲ್ಲಿ 14th, 2 ಕಡೆ 14th ನಡೆಯುತ್ತೆ. 14th ಡಿಸೆಂಬರ್ ಭಾನುವಾರ ನಡೆಯುತ್ತೆ, ಗೋಲ್ಡನ್ ಮೆಟ್ರೋ ಹೋಟ್ಲಲ್ಲಿ, ಶೇಷಾದ್ರಿಪುರಂ. ಹಾಗೇನೆ ಈ ಹೋಟ್ಲದು ಮೆಜೆಸ್ಟಿಕ್ ಹತ್ರ ಬರುತ್ತೆ, ಇಲ್ಲಿ ನಡೆಯುತ್ತೆ. ಹಾಗೆ ಹುಬ್ಳಿನಲ್ಲಿ ಸೇಮ್ ಡೇ ಭಾನುವಾರ ಹೋಟೆಲ್ ಟ್ರಾವೆಲ್ ಇನ್ ಅಂತ ಹುಬ್ಳಿ ಧಾರವಾಡ ಮಧ್ಯೆ ಬರುತ್ತೆ, ಅಲ್ಲಿ ನಡೆಯುತ್ತೆ. ಈ ಹೋಟೆಲ್ ವೆರಿ ಇಂಪಾರ್ಟೆಂಟ್. ಈ ಪ್ರೋಗ್ರಾಮ್ ನಡೆಯೋದು 10 to 6. ಓಕೆ, ಇನ್ನು ಬೇಗನೆ ಮುಗಿಯುತ್ತೆ, ಬಟ್ ಮ್ಯಾಕ್ಸಿಮಮ್ ನಾವು ಟೈಮ್ ಹೇಳಿರ್ತಕ್ಕಂಥದ್ದು. ಹಾಗೆ ರಿಜಿಸ್ಟ್ರೇಷನ್ ಅಂಡ್ BCA, ಇವತ್ತೇನು ನಾವು ನೋಡಿದ್ವಲ್ಲ BCA ರಿಪೋರ್ಟ್ ಸಿಗುತ್ತೆ ಅಂತ, ಆ BCA ರಿಪೋರ್ಟ್
ಸ್ಟಾರ್ಟ್ ಆಗುತ್ತೆ 9 ಗಂಟೆಗೆ. ಯಾರು ಫಿಸಿಕಲಿ ಬರ್ತೀರಾ ಅವರಿಗೆ. ಅಂಡ್ ಗ್ರೂಪ್ ಮೆಡಿಟೇಷನ್ ವೆರಿ ವೆರಿ ಪವರ್ಫುಲ್. ಅವತ್ತಿಂದನೇ ನಿಮಗೊಂದು ಅದ್ಭುತವಾದ ಒಂದು ಮೆಡಿಟೇಷನ್ ಪರಿಚಯ ಆಗುತ್ತೆ 9:30 to 10 o'clock. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಹೆಲ್ತ್ಗೆ ಬೇಕಾಗಿರೋದು ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ಸ್ಟಾರ್ಟ್ ಆಗೋದು ನಮ್ಮ ಈ ಪ್ರೋಗ್ರಾಮ್ ಇಂದ. ಶಾರ್ಪ್ 10 o'clock ಡೋರ್ ಕ್ಲೋಸ್ ಆಗುತ್ತೆ. ನಂತರ ಯಾವುದೇ ಕಾರಣಕ್ಕೂ ಈ ಪ್ರೋಗ್ರಾಮ್ಗೆ ಅಲೋ ಮಾಡೋದಿಲ್ಲ. ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್. ಅಡ್ವಾನ್ಸ್ ನೀವು ಅಲ್ಲಿ ಬಂದಿರಬೇಕು 1 hour. 1 ನಿಮಿಷ ಬಂದರೂ ಸಹಿತ ನಾವು ಅಲೋ ಮಾಡೋದಿಲ್ಲ. ತುಂಬಾ ಜನ ಮಿಸ್ ಆಗಿದ್ದಾರೆ, ಕೆಲವೊಬ್ರು ಅವರು ನೆಕ್ಸ್ಟ್ ಟೈಮ್ ಬಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದಾರೆ. ಅದು ನಮ್ಮ ಒಂದು ಡಿಸಿಪ್ಲಿನ್. ಈಗ ಏನೇನಿರುತ್ತೆ ನೋಡೋಣ. ದಂಪತಿ ಸಮೇತ ಬಂದ್ರೆ ಅದ್ಭುತವಾದ ಒಂದು ರಿಸಲ್ಟ್ ಬರುತ್ತೆ. ಹಾಗೆ ಸರಿಯಾಗಿ ಶಾರ್ಪ್ 10 o'clock ಡೋರ್ ಕ್ಲೋಸ್. 1 ನಿಮಿಷ ಲೇಟ್ ಆಗಿ ಬಂದ್ರು ಸಹಿತ ಯಾವುದೇ ಕಾರಣಕ್ಕೂ ಸಹಿತ ಪರ್ಮಿಷನ್ ಇರೋದಿಲ್ಲ. ಅಂಡ್ ಮೊಬೈಲ್ನ ಸೈಲೆಂಟ್ ಇಡಲೇಬೇಕಾಗುತ್ತೆ. 8 ವರ್ಷದ ಮಕ್ಕಳಿಗೆ ಅಲೋ ಇರೋದಿಲ್ಲ, ಬಿಕಾಸ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಈ ಹೆಲ್ತ್ ವರ್ಕ್ಶಾಪ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ರೀಕ್ರಿಯೇಷನ್. 1 ದಿನ ನೀವು ವರ್ಕ್ಶಾಪ್ ಅಟೆಂಡ್ ಮಾಡ್ತೀರಾ, ಆಮೇಲೆ ನಿಮಗೆ ಕಂಪ್ಲೀಟ್ ಒಂದು ರೀಕ್ರಿಯೇಷನ್ ನಡೆಯುತ್ತೆ. ನೀವು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಅದನ್ನ ಅಳವಡಿಸ್ಕೊಳ್ಳೋದು ಹೇಗೆ, ಕಾರ್ಯರೂಪಕ್ಕೆ ತರೋದಕ್ಕೆ ನಿಮಗೆ ಒಂದು ಸ್ಪೆಷಲ್ ರೀಕ್ರಿಯೇಷನ್ ನಡೆಯುತ್ತೆ. ಅದು ಗ್ರೂಪ್ ಇರುತ್ತೆ, 1-to-1 ಇರುತ್ತೆ, ಅದು ಝೂಮ್ ಅಲ್ಲಿ ನಡೆಯುತ್ತೆ. ಓಕೆ, ಈಗ 1 ದಿನ ವರ್ಕ್ಶಾಪ್ ಇರುತ್ತೆ, ಪ್ಲಸ್ 1 ತಿಂಗಳು ನಿಮಗೆ ಝೂಮ್ ಅಲ್ಲಿ ಪ್ರಾಕ್ಟೀಸ್ ಫಾಲೋ ಅಪ್ ಸೆಷನ್ ಇರುತ್ತೆ. ಅದು ಹೇಗೆ ಏನು ಅಂತ ನಿಮಗೆ ಆ ವರ್ಕ್ಶಾಪ್ ಅಲ್ಲಿ ಗೊತ್ತಾಗುತ್ತೆ. ಈಗ ನೀವು ಹೇಳಿ, ಇಷ್ಟೊಂದು ಜ್ಞಾನನ ಪಡ್ಕೊಂಡು, ರೀಕ್ರಿಯೇಷನ್ ಪಡ್ಕೊಂಡು, ಪ್ರಾಕ್ಟೀಸ್ ಮಾಡ್ತಾ, ಡಿಸಿಪ್ಲಿನ್ ಆಗಿ ಕಮಿಟ್ಮೆಂಟ್ ಇಂದ ಪ್ರಾಕ್ಟೀಸ್ ಮಾಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಎಫೆಕ್ಟಿವ್ ಫಾಲೋ ಅಪ್ ಸಿಸ್ಟಮ್ ಇದೆ. ಇಂಥ ಒಂದು ಅದ್ಭುತವಾದ ಒಂದು ಸಿಸ್ಟಮ್ಗೆ ಫೀಸ್ ಎಷ್ಟಿರ್ಬೋದು? ಇಷ್ಟೊಂದೆಲ್ಲ ಜ್ಞಾನ ಪಡ್ಕೊಳ್ಳೋಕೆ ಎಷ್ಟು ನೀವು ಗೆಸ್ ಮಾಡಿ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನನ್ನ ಆರೋಗ್ಯನ ಕಾಪಾಡ್ಕೊಳ್ಳೋಕೆ? ಗೆಸ್ ಮಾಡ್ಬೋದಾ? ಓಕೆ, ಎಸ್, ಇಟ್ ಇಸ್ ಅಪ್ ಟು ಯು. ಬಟ್ ನಮ್ಮ ಹತ್ರ ಇರ್ತಕ್ಕಂಥದ್ದು 1 ದಿನ ವರ್ಕ್ಶಾಪ್ ಪ್ಲಸ್ 1 ತಿಂಗಳು ಫಾಲೋ ಅಪ್ ಸೆಷನ್, ಇದೆಲ್ಲ ಸೇರ್ಬಿಟ್ಟು ಪ್ಯಾಕೇಜು. ಇಟ್ ಈಸ್ ಓನ್ಲಿ ದಂಪತಿಗಳಿಗೆ 3,555 ಅಂಡ್ ಸಿಂಗಲ್ಗೆ ಒಬ್ಬ ವ್ಯಕ್ತಿ ಬರ್ತೀರಾ ಅಂದ್ರೆ 2,555 ಫ್ರೆಂಡ್ಸ್. ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜ್ಞಾನ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಹೆಲ್ತ್. ಅಷ್ಟಕ್ಕೆ ನಮ್ಮ ಇನ್ವೆಸ್ಟ್ಮೆಂಟ್ ಓನ್ಲಿ ದಿಸ್ ಮಚ್. ಓಕೆ, ಈಗ ಇದಕ್ಕೆ ಒಂದು ಸ್ಪೆಷಲ್ ಆಪ್ಷನ್ ಇದೆ. ಅದೇನು ಅಂದ್ರೆ 30th ನವೆಂಬರ್, 30ನೇ ತಾರೀಕಿನೊಳಗಡೆ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ತೀರಾ ಅವರು ಈ ಒಂದು ವರ್ಕ್ಶಾಪ್ ಇಮಿಡಿಯೇಟ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋರಿಗೆ ನಾಟ್ 3,555, ಇಟ್ ಈಸ್ ಓನ್ಲಿ 2,555. ಕೇವಲ 2,555 ರೂಪಾಯಿಗೆ ನೀವು ದಂಪತಿ ಅಟೆಂಡ್ ಆಗ್ಬೋದು. ಒಬ್ಬ ವ್ಯಕ್ತಿಗೆ ಇಟ್ ಇಸ್ ನಾಟ್ 2,555, ಇಟ್ ಈಸ್ ಓನ್ಲಿ 1,555. ಇದು ಕೇವಲ 1,555 ರೂಪಾಯಿ. ಓಕೆ, ಇದು 30th ನವೆಂಬರ್. ಅದು ರಿಜಿಸ್ಟ್ರೇಷನ್ ಒಂದು ಕಂಡೀಷನ್ ಇದೆ, ಅದನ್ನ ಫಿಟ್ ಆದ್ರೆ, ಇಲ್ಲ ಅಂದ್ರೆ ಇರೋದಿಲ್ಲ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್. ಈಗ ಇನ್ನೊಂದು ಗ್ರೇಟ್ ನ್ಯೂಸ್ ಅಂಡ್ ಗುಡ್ ನ್ಯೂಸ್. ಅರ್ಲಿ ಬರ್ಡ್ ಅಂದ್ಬಿಟ್ಟು ಅಂಡ್ ಸ್ಪಾಟ್ ರಿಜಿಸ್ಟ್ರೇಷನ್ ಇವಾಗ ಇಮಿಡಿಯೇಟ್ಲಿ ಯಾರು ನಿರ್ಧಾರ ಮಾಡ್ತೀರಾ ಅವರಿಗೆ ಮಾತ್ರ ಈ ಡಿಸಿಷನ್. ಅದು ಸಂಡೇ, ದಟ್ ಮೀನ್ಸ್ ನಾಳೆ 16th 10 PM ಎಕ್ಸಾಕ್ಟ್ಲಿ 24 hours ಇವಾಗಿಂದ ನಿಮಗೆ ಒಂದು ನಾಳೆ ರಾತ್ರಿ ಅಥವಾ 150, ಬೆಂಗಳೂರಲ್ಲಿ 150, ಹುಬ್ಳಿಗೆ 150. ಯಾರು ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ, ಆಲ್ರೆಡಿ ಒಂದಿಷ್ಟು ರಿಜಿಸ್ಟ್ರೇಷನ್ಸ್ ಆಗಿದೆ, ಅದರಲ್ಲಿ ಟೋಟಲ್ 150 ಆಗಬೇಕು. ಅಥವಾ ಫಸ್ಟ್ ಕಮ್ ಫಸ್ಟ್ ಸರ್ವ್. ಇದು ಐದರ್ ನಾಳೆ 10 ಗಂಟೆ ತನಕ, 10 ಗಂಟೆ ಒಳಗಡೆ ರಿಜಿಸ್ಟರ್ ಆದ್ರೆ ಪ್ಲಸ್, ಅಥವಾ 150 ನಂಬರ್ಸ್ ಕ್ರಾಸ್ ಆದ್ರೆ, ಬೆಂಗಳೂರ 150, ಹುಬ್ಳಿ 150 ಕ್ರಾಸ್ ಆದ್ರೆ, ಅಥವಾ ಇನ್ನೊಂದು ಆಪ್ಷನ್ ಇದೆ, ಕೆಲವೊಬ್ರು ದೂರ ಬರೋಕ್ಕಾಗೋದಿಲ್ಲ ಅಥವಾ ಫಿಸಿಕಲಿ ಚಾಲೆಂಜಸ್ ಇದೆ ಅಂದ್ರೆ ಆನ್ಲೈನು ಆಪ್ಷನ್ ತಗೋಬಹುದು, ರೆಕಾರ್ಡಿಂಗ್ ಆಪ್ಷನ್ ತಗೋಬಹುದು, ಸೇಮ್ ಕಾಸ್ಟ್ ಇರುತ್ತೆ. ಇದನ್ನ ನೀವು ಮಾಡಿದ್ರೆ, ನೀವು ಈ ಡೇಟ್ ಅಲ್ಲಿ ಮಾಡ್ಕೊಂಡ್ರೆ ಅಥವಾ 150 ಒಳಗಡೆ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ, ಇಟ್ ಈಸ್ ನಾಟ್ 2,555, ಇಟ್ ಈಸ್ ಓನ್ಲಿ 2,222, 2222, 2,222ಗೆ ಕಂಪ್ಲೀಟ್ ಫ್ಯಾಮಿಲಿ ಅಟೆಂಡ್ ಮಾಡ್ಬೋದು. ಕಂಪ್ಲೀಟ್ ಫುಲ್ ಡೇ ವರ್ಕ್ಶಾಪ್ ಅಂಡ್ ದಿ ಫಾಲೋ ಅಪ್ ಸೆಷನ್. ಸಿಂಗಲ್ ವ್ಯಕ್ತಿಗೆ ಇಟ್ ಈಸ್ ನಾಟ್ 1,555, ಇಟ್ ಈಸ್ ಓನ್ಲಿ 1,333. ಇದು 24 hours or 150 ಯಾವುದು ಆಗುತ್ತೆ ನಿಮಗೆ ಆಮೇಲೆ ಗೊತ್ತಾಗುತ್ತೆ. ಫಸ್ಟ್ ಕಮ್ ಫಸ್ಟ್ ಸರ್ವ್. ನೀವು ಯಾರು ಫಸ್ಟ್ ಇವಾಗ ಇಮಿಡಿಯೇಟ್ಲಿ ರಿಜಿಸ್ಟರ್ ಮಾಡ್ಕೊಳ್ತೀರಾ ಅವ್ರಿಗೆ ಮಾತ್ರ ಈ ಅವಕಾಶ ಇರುತ್ತೆ. ಇದಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸೇಮ್ ಆಸ್ ಯೂಶುವಲ್ 150 ಕ್ರಾಸ್ ಆಯ್ತು ಅಂದ್ರೆ 2,555 ಇರುತ್ತೆ. ಅಕಸ್ಮಾತ್ ಏನಾದ್ರು ಒಂದು ಅರ್ಲಿ ಬರ್ಡ್ ಒಳಗಡೆ ನೀವು ಕ್ರಾಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಮಂತ್ ಎಕ್ಸಸ್ ಆದ್ರೆ ನೆಕ್ಸ್ಟ್ ಮಂತ್ಗೆ ನೀವು ರಿಜಿಸ್ಟರ್ ಮಾಡ್ಕೊಂತೀರಿ. ಇದು ಸಹಿತ ಆಪ್ಷನ್ ಇರುತ್ತೆ. ಹಾಗಾಗಿ ಇನ್ನೊಂದು ವಿಶೇಷ, ಈ ಒಂದು ಕಂಪನಿ ಈ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿ ಬೈ ಚಾನ್ಸ್ ಯಾವುದೋ ಕಾರಣಕ್ಕೆ ಇದೆಲ್ಲ ಗೊತ್ತಿತ್ರಿ, ನೀವೇನು ಅಷ್ಟು ಹೇಳ್ಕೊಟ್ರಿ, ನಿಮಗೇನೇನು ಉಪಯೋಗ ಆಗಲ್ಲ ಅಂತ ನಿಮಗೇನೋ ಅನ್ಸಿದ್ರೆ, ನಿಮಗೆ ಇದರಿಂದ ವ್ಯಾಲ್ಯೂ ಆಡ್ ಆಗಿಲ್ಲ ಅನ್ಸಿದ್ರೆ, ಖಂಡಿತ ಆನ್ ದಿ ಸ್ಪಾಟ್ ನಾವು ನಿಮಗೆ ಫುಲ್ ಹಣನ ರಿಫಂಡ್ ಮಾಡ್ತೀವಿ. ಇದು ನಮ್ಮ ಕಡೆಯಿಂದ ಒಂದು ಬಿಗ್ಗೆಸ್ಟ್ ಗಿಫ್ಟ್. ನೀವು ಒಂದು ಫುಲ್ ಡೇ ವರ್ಕ್ಶಾಪ್ ಅಟೆಂಡ್ ಮಾಡಿರ್ತೀರಾ,
ಕಂಪ್ಲೀಟ್ ಆ ಒಂದು ಪ್ರೋಗ್ರಾಮಲ್ಲಿ ಫುಲ್ ಪ್ಯಾಕೇಜ್ ಇರುತ್ತೆ. IT, ಹೋಟೆಲ್ ಫುಡ್ ಇರುತ್ತೆ. ಅದು ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಅಂತ ಕೊಡ್ತೀವಿ ನಾವು. ಓಕೆ, ಇಟ್ಸ್ ಅ ಮನಿ ಬ್ಯಾಕ್ ಗ್ಯಾರಂಟಿ ಇದೆ ಇದು. ಆ್ಯಂಡ್ ಅಟೆಂಡ್ ಆಗೋದಕ್ಕೆ ಕೆಲವೊಂದು ಚಾಲೆಂಜಸ್ ಹೇಳ್ಬೋದು. ಏನು ಹೇಳ್ತೀರಾ? ಕೆಲವೊಂದು ಚಾಲೆಂಜಸ್ಸು ನಾನೇ ಹೇಳ್ತಾ ಇದ್ದೀನಿ ಅಡ್ವಾನ್ಸ್ ಆಗಿ. ಈ ಚಾಲೆಂಜಸ್ ಇದ್ದರೆ ನಿಮಗೆ ಬರಬಹುದು ಮುಂದೆ, ಆದರೆ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ. ಒಂದು, ಟೈಮ್ ಇಲ್ಲ ಅಂತ ಹೇಳ್ಬೋದು ಕೆಲವೊಬ್ರು. ಓಕೆ, ಹಣ ಇಲ್ಲ ಅನ್ಬೋದು, ಕೆಲವರು ದೂರ ಆಗುತ್ತೆ ಅನ್ಬೋದು, ನೀವು ಫ್ಯಾಮಿಲಿ ಬೇರೆ ಕಾರ್ಯಕ್ರಮ ಇದೆ, ಬೇರೆ ಬೇರೆ ಎಂಗೇಜ್ ಆಗ್ಬಿಟ್ಟಿದೀವಿ ಆ ದಿನ ಅಂತ ಹೇಳ್ಬೋದು, ಮಕ್ಕಳ ಪರೀಕ್ಷೆ ಟೈಮ್ ಅಂತ ಹೇಳ್ಬೋದು ಸಮ್ಟೈಮ್ಸ್. ಓಕೆ, ಇದೇ ಥರ ಡಿಫ್ರೆಂಟ್ ಹೇಳ್ಬೋದು. ಬಟ್ ಫ್ರೆಂಡ್ಸ್, ಇದೆಲ್ಲದೂ ಸರಿನೇ, ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾದದ್ದೇನು? ಆರೋಗ್ಯವೇ ಮಹಾಭಾಗ್ಯ ಅಂತ ನಿಮಗೆ ಅನ್ಸುತ್ತಾ? ನಿಮಗೆ ನಿಜವಾಗ್ಲೂ ನಿಮ್ಮ ಆರೋಗ್ಯ ಮಹಾಭಾಗ್ಯ ಆಗಬೇಕು ಅಂತಿದ್ರೆ, ಲೈಫ್ ಲಾಂಗ್ ಹೆಲ್ತಿಯಾಗಿರ್ಬೇಕು ಅಂತಿದ್ರೆ, ಯಾವ ಸಹಿತ ಕಾರಣಗಳು ಹೇಳ್ಬೇಕಿಲ್ಲ ಫ್ರೆಂಡ್ಸ್. ಈಗ ನೀವು ಡಿಸೈಡ್ ಮಾಡಿ ನಿಮ್ಮ ಅತ್ಯುತ್ತಮವಾದ ಅತ್ಯಮೂಲ್ಯವಾದ ಆರೋಗ್ಯವಂತ ನಿಮ್ಮ ಲೈಫಿಗೆ ಇಮಿಡಿಯೇಟ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಈಗ ರಿಜಿಸ್ಟ್ರೇಷನ್ ಲಿಂಕು ನಿಮಗೆ ಯೂಟ್ಯೂಬಲ್ಲಿ ಇರೋರಿಗೆ ಚಾಟ್ ಬಾಕ್ಸಲ್ಲಿ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಫಸ್ಟು ಒಂದು ಗೂಗಲ್ ಫಾರ್ಮ್ ಬರುತ್ತೆ. ಈ ಥರ ಒಂದು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರು, ನಿಮಗೆ ಯಾರು ಪರಿಚಯಿಸಿದ್ರು ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ ಹಾಕ್ತೀರಾ. ಕೆಲವೊಬ್ರು ಡೈರೆಕ್ಟಾಗಿ ಬಂದಿದ್ದೀರಾ ಸೋಷಿಯಲ್ ಮೀಡಿಯಾದಿಂದ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಸೋಷಿಯಲ್ ಮೀಡಿಯಾ ಯಾರ ಸೋಷಿಯಲ್ ಮೀಡಿಯಾದಿಂದ ಬಂದ್ರಿ ಅವ್ರ ಹೆಸರು ಹಾಕ್ತೀರಾ. ಓಕೆ, ಕೆಲವೊಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದಿದ್ದೀರಿ, ನನ್ನ ಫೇಸ್ಬುಕ್ ನೋಡ್ಕೊಂಡು ಬಂದಿದ್ದೀರಾ, ಅವ್ರು ಮಾತ್ರ ನನ್ನ ಹೆಸರು ಅಲ್ಲಿ ಎಂಟ್ರಿ ಮಾಡ್ತೀರಾ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸ್ಟೇಟಸ್ ಹಾಕಿದ್ರೆ ಅವ್ರ ಹೆಸರನ್ನ ಎಂಟ್ರಿ ಮಾಡ್ತೀರಾ, ಸೋಷಿಯಲ್ ಮೀಡಿಯಾದಿಂದ ನೋಡ್ಕೊಂಡು ಬಂದೆ ಅಂತಿದ್ರೆ. ಇಲ್ಲ ನಿಮಗೆ ಅವರು ಲಿಂಕ್ ಕಳಿಸಿದ್ರು ಅಂದರೆ ಅವ್ರ ಹೆಸರನ್ನ ಹಾಕಿ, ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ ಹಾಕ್ತೀರಾ. ಅಂಡ್ ನೀವು ಯಾವ ಜಿಲ್ಲೆಯಿಂದ ಬರ್ತಿದ್ದೀರಾ ಅದನ್ನ ಎಂಟ್ರಿ ಮಾಡ್ತೀರಾ. ಇದಾದ್ಮೇಲೆ ನೀವು ಟಿಕ್ ಮಾಡ್ತೀರಾ. ಇಷ್ಟು ತನಕ ಏನು ನಾನು ನೋಡಿದ್ದೆಲ್ಲ ಪಾಯಿಂಟ್ಸು, ಏನಕ್ಕೆ ನೀವು ಬರ್ತಿದ್ದೀರಾ, ಯಾವುದು ನಿಮಗೆ ತುಂಬ ಅವಶ್ಯಕತೆ ಇದೆ, ಇದನ್ನ ನೀವು ಟಿಕ್ ಮಾಡ್ತೀರಾ. ಟಿಕ್ ಮಾಡಿ ನಿಮಗೆ 15 ಪಾಯಿಂಟ್ ಇದೆ. ಈ 15 ಸಬ್ಜೆಕ್ಟ್, 15 ಟಾಪಿಕ್ ನನಗೆ ತುಂಬ ಅವಶ್ಯಕತೆ ಇರೋದು ಯಾವುದು, ಅದನ್ನು ನೀವು ಟಿಕ್ ಮಾಡ್ತೀರಾ, ಸಬ್ಮಿಟ್ ಕೊಡ್ತೀರಾ. ಸಬ್ಮಿಟ್ ಕೊಟ್ಟ ತಕ್ಷಣ ನೀವು ರಿಜಿಸ್ಟರ್ ಆಗಲ್ಲ, ನಿಮ್ಮ ಇಂಟ್ರೆಸ್ಟ್ ತೋರಿಸಿದ್ದೀರಿ ಅಂತ ಅರ್ಥ. ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಈ ಥರ ಒಂದು ಸ್ಕ್ರೀನ್ ಬರುತ್ತೆ. ಅಲ್ಲಿ ಈ ಸ್ಕ್ರೀನಲ್ಲಿ ನಿಮಗೆ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದ್ರ ಕೆಳಗಡೆ ಪೇಮೆಂಟ್ ಲಿಂಕ್ ಬರುತ್ತೆ. ಪೇಮೆಂಟ್ ಯಾವುದು? ನೀವು ಕಪ್ಪಲ್ಲ, ಸಿಂಗಲ್ಲ. ನೀವು ಕಪ್ಪಲ್ ಆಗಿದ್ರೆ ಮೇಲ್ಗಡೆ ಲಿಂಕ್ನ ಕ್ಲಿಕ್ ಮಾಡಿ, ಸಿಂಗಲ್ ಆಗಿದ್ರೆ ಕೆಳಗಡೆ ಎರಡನೇ ಲಿಂಕ್ ಕ್ಲಿಕ್ ಮಾಡಿ. ಅದ್ರ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ. ನೀವು ಏನಾದ್ರು ಕನ್ಫ್ಯೂಷನ್ ಇದ್ರೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಮಾಡ್ಬೋದು. ಇವಾಗ ಯೂಟ್ಯೂಬಲ್ಲಿ ಆ ಚಾಟ್ ಬಂದಿದೆ, ಇದನ್ನ ನೀವು ಸೇವ್ ಮಾಡ್ಕೊಳ್ಳಿ. ಈ ಲಿಂಕನ್ನು ಫಸ್ಟು ಗೂಗಲ್ ಫಾರ್ಮ್ ಲಿಂಕ್ ಬರುತ್ತೆ, ಅದನ್ನು ಫಿಲ್ ಮಾಡಿದ ಮೇಲೆ ಪೇಮೆಂಟ್ ಲಿಂಕ್ ಅಲ್ಲೇ ಬರುತ್ತೆ. ಅದು ನಾಳೆ 10 ಗಂಟೆಗೆ ಎಕ್ಸ್ಪೈರಿ ಆಗುತ್ತೆ, ಅಥವಾ 150 ಕ್ಲೋಸ್ ಆದರೆ ಎಕ್ಸ್ಪೈರಿ ಆಗುತ್ತೆ. ಯಾವುದು 150 ಕ್ಲೋಸ್ ಆಗುತ್ತೆ ಅದು ಎಕ್ಸ್ಪೈರಿ ಆಗುತ್ತೆ. ಹಾಗಾಗಿ ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಆಸಕ್ತಿ ಇರೋರು ಮಾತ್ರ. ಓಕೆ, ನೆಕ್ಸ್ಟ್ ರೇಸರ್ ಪೇ ಅಂದರೆ ರಿಜಿಸ್ಟ್ರೇಷನ್ ಆದಮೇಲೆ ಪೇಮೆಂಟ್ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಏನು ಕೇಳುತ್ತೆ, ಅಲ್ಲಿ ಎರಡಿದೆ, ಒಂದು ಸಿಂಗಲ್ಲು, ಒಂದು ಕಪ್ಪಲ್ಲು. ಅಲ್ಲಿ ನಿಮಗೆ ಹೆಸರು, ನಿಮ್ಮ ಇಮೇಲ್ ID ಬೇಕು, ನಿಮ್ಮ ಮೊಬೈಲ್ ನಂಬರ್ ಬೇಕು, ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್. ನೀವು ಏನು ಓದಿದ್ದೀರಾ ಆ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ತೀರಾ. ಆ್ಯಂಡ್ ಪ್ರೊಫೆಷನ್ ಏನು ನಿಮ್ಮದು, ಯಾವ ವೃತ್ತಿನಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ ಅದನ್ನು ನೀವು ಟಿಕ್ ಮಾಡ್ತೀರಾ. ಅದಾದಮೇಲೆ ನೆಕ್ಸ್ಟು ಈ ಕಾರ್ಯಕ್ರಮನ ನಿಮಗೆ ಇಂಟ್ರಡ್ಯೂಸ್ ಮಾಡಿದವರು ಯಾರು, ಅಲ್ಲಿ ಮತ್ತೆ ನೀವು ಇನ್ನೊಂದು ಸರಿ ನೀವು ಎಂಟ್ರಿ ಮಾಡ್ತೀರಾ, ಸೋಷಿಯಲ್ ಮೀಡಿಯಾದಿಂದ ಬಂದಿದ್ದು ಅಥವಾ ಯಾರೋ ನಿಮಗೆ ಇನ್ವೈಟ್ ಮಾಡಿದ್ದು. ಅದನ್ನ ಆದಮೇಲೆ ಅವ್ರ ಹೆಸರು ಸೆಲೆಕ್ಟ್ ಮಾಡ್ತೀರಾ. ಕೆಳಗಡೆ ಇನ್ವೈಟೆಡ್ ಬೈ ಅಂತಿದ್ರೆ ಅವ್ರ ಹೆಸರನ್ನ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ಇನ್ನೊಂದು ಸಿಟಿ ಸೆಲೆಕ್ಟ್ ಮಾಡ್ತೀರಾ. ನೀವು ಬೆಂಗಳೂರಿಗೆ ಬರ್ತಿದ್ದೀರಾ, ಹುಬ್ಳಿಗೆ ಬರ್ತಿದ್ದೀರಾ, ಅಥವಾ ಆನ್ಲೈನ್ ತಗೊಳ್ತಿದ್ದೀರಾ. ಕಂಪ್ಲೀಟ್ ಅವತ್ತು ಪ್ರೋಗ್ರಾಮ್ ಬೆಳಿಗ್ಗೆ 10 ರಿಂದ 6 ಗಂಟೆ ತನಕ ಆನ್ಲೈನ್ ಇರುತ್ತೆ. ಆ ಆನ್ಲೈನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ, ಅಥವಾ ಯಾವುದೂ ಆಗಲ್ಲ, ರೆಕಾರ್ಡಿಂಗು ತಗೋಬಹುದು, ನಿಮ್ಮ ಟೈಮಲ್ಲಿ ನೀವು ನೋಡ್ಕೋಬಹುದು. ಈ ಆಪ್ಷನ್ನು ಸಹಿತ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ತೀರಾ. ಹೀಗೆ ಇನ್ನೇನಾದ್ರು ಕ್ವಶನ್ಸ್ ಇದ್ರೆ ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ನಿಮಗೆ ಯೂಟ್ಯೂಬಲ್ಲಿ ಇರೋರಿಗೆ ಏನಾದ್ರು ಗೊತ್ತಾಗಲಿಲ್ಲ ರಿಜಿಸ್ಟ್ರೇಷನ್ ಅಂತ ಇದ್ರೆ ನೀವು ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್, ಥ್ಯಾಂಕ್ ಯು. ಇಷ್ಟು ನಮ್ಮ ಈ ಒಂದು ಹೆಲ್ತ್ ವರ್ಕ್ಶಾಪಿನ ಒಂದು